15 ವರ್ಷದ ಮಗಳು ಒಂದು ಬಗುಲಲ್ಲಿ, 5 ವರ್ಷದ ಮಗ ಒಂದು ಬಗುಲಲ್ಲಿ ಹಿಡಿದುಕೊಂಡು ಮಾವನ ಮುಂದೆ ಕಂಬನಿ ತುಂಬಿ ನಿಂತಿದ್ದ ಗಂಗಮ್ಮ ಆದ ನಾನು ತುಂಬು ಕುಟುಂಬದ ಹಿರಿಯ ಸೊಸೆ. ಕಂಬನಿಗೆ ಕಾರಣ ನನ್ನ ಪತಿಗೆ ಉಂಟಾದ ಅಕಾಲಿಕ ಮೃತ್ಯು. ಅವರು ನಮ್ಮನ್ನ ತೊರೆದ ಈ 6 ತಿಂಗಳಿನಲ್ಲಿ ಮುಂದಿನ ನನ್ನ ಜೀವನ ದಿಕ್ಕೆಟ್ಟಂತಾಗಿದೆ. ಬದುಕಿಗೆ ಆಸರೆ ಯಾರು ಎಂದು ತಿಳಿಯದಾಗಿದೆ. ದೊಡ್ಡ ಕುಟುಂಬದ ದೊಡ್ಡ ಸೊಸೆಯಾಗಿ 16 ವರ್ಷಗಳ ಹಿಂದೆ ಬಂದಾಗ 5 ಜನ ಮೈದುನರು, 6 ಜನ ನಾದಿನಿಯರು ಚಿಕ್ಕವರು. ಅಷ್ಟು ಜನಕ್ಕೂ ಈ 16 ವರ್ಷಗಳಲ್ಲಿ ತನ್ನ ಕಣ್ಣ ಮುಂದೆ ಮದುವೆ ಮಾಡಿ ಅವರುಗಳಿಗೆ ಒಂದು ನೆಲೆ ಸೇರಿಸುವಲ್ಲಿ ಗಂಡ ಮತ್ತು ಮಾವ ಪ್ರಮುಖರು. ಗಂಡು ಮಕ್ಕಳೆಲ್ಲರೂ ಈ ಕುಟುಂಬದ ದೊಡ್ಡ ತೊಟ್ಟಿ ಮನೆಯಲ್ಲಿಯೇ ಹೆಂಡತಿ ಮಕ್ಕಳೊಂದಿಗೆ ಉಳಿದಿದ್ರೆ, ನಾದಿನಿಯರಿಗೆ ಅನುಕೂಲಸ್ಥರಿಗೆ ನೀಡಿ ಅದ್ದೂರಿಯಾಗಿ ಮದುವೆ ಮಾಡಿದೆ. ಊರೇ ಗೌರವದಿಂದ ಕಾಣುವ ಮಾವ ದೇವಪ್ಪನವರ ಹೆಸರನ್ನ ಊರಿನ ಒಂದು ಬೀದಿಗೆ ಇಡಲಾಗಿದೆ. ಕಾರಣ ಕರುಣಾಮಯಿಗಳು, ಧಾರಾಳ ಕೈನವರು ಆದ ಅವರು ಮಾಡಿರುವ ದಾನ ಧರ್ಮಗಳು ಲೆಕ್ಕಕ್ಕಿಲ್ಲ. ಅಷ್ಟು ಉದಾರಿ ಮಾವನವರ 12 ಜನ ಮಕ್ಕಳಲ್ಲಿ ಅವರ ಕೀರ್ತಿ ಪ್ರತಿಷ್ಠೆಗೆ ಕಳಸ ಪ್ರಾಯದಂತಹ ಹಿರಿಯ ಮಗ ನನ್ನವರು. ಅಂತಹ ಮನೆಗೆ ಹಿರಿಯ ಸೊಸೆಯಾಗಿ ಬಂದ ನನಗೆ ಸಹಜವಾಗಿಯೇ ಎಲ್ಲ ಗೌರವವೂ ಸಿಕ್ತಿತ್ತು. ಅತ್ತೆಯ ನಂತರ ನನ್ನ ಮಾತು ಉಳಿದವರಿಗೆ ವೇದ ವಾಕ್ಯವಾಗಿತ್ತು. ಮೈದುನ ನಾದಿನಿಯರು ಕೂಡ ಗೌರವದಿಂದ ನಡೆದುಕೊಳ್ತಾ ಇದ್ರು. ಆದರೆ ಅವರು ಮಣ್ಣಿನ ಋಣ ಮುಗೀತೆಂದು 6 ತಿಂಗಳುಗಳ ಹಿಂದೆ ನಮ್ಮನ್ನು ಅಗಲಿ ತೆರಳಿದಾಗ ನನ್ನ ಬಾಳು ಹೀಗೆ ಬರಡಾಗುವುದು ಎಂಬ ನಿರೀಕ್ಷೆ ಕೂಡ ಇರಲಿಲ್ಲ. ಅಷ್ಟು ಗೌರವದಿಂದ ಕಾಣ್ತಿದ್ದ ಮೈದುನರಿಗೆ, ಓರ್ಗಿತ್ತಿಯರಿಗೆ, ನಾದಿನಿಯರಿಗೆ ಕಾಲ ಕಸವಾಗುವೆ ಎಂದು ಭಾವಿಸಿರಲಿಲ್ಲ. ಅಕ್ಕೆ ಎಂದು, ಅಕ್ಕ ಎಂದು ಬಾಯಿ ತುಂಬ ಕರೆತಿದ್ದವರೆಲ್ಲರಿಗೂ ನಾನು ನನ್ನ ಮಕ್ಕಳು ಅನಿಷ್ಟದವರಾಗ್ಬಿಟ್ಟಿದ್ದೇವೆ. ಬದುಕಿನ ಆಸರಿಯ ಕೊಂಡಿಯಾಗಿ ನಿಲ್ಲಬೇಕಾದ ಗಂಡನ ಮನೆಯವರು ಜೊತೆ ಆಗಲಿಲ್ಲ. ನನ್ನವರು ಹೋದ ದಿಕ್ಕನ್ನೇ ಎಷ್ಟು ಬಾರಿ ನಾನು ಅರಸಿದೆ. ಆದರೆ ಮಕ್ಕಳು ಕಣ್ಣ ಮುಂದೆ ಬಂದಾಗ ಆ ಬಾಗಿಲು ಮುಚ್ಚಿ ಹೋಗಿತ್ತು. ದಿನೇ ದಿನೇ ದುಃಖದ ಕಟ್ಟೆ ಎದೆಯಲ್ಲಿ ತುಂಬಿಕೊಳ್ತಿತ್ತು. ಆದರೆ ಈ ದಿನ ಸಹಿಸಲಾಗದೆ ಮಾವನ ಎದುರಿಗೆ ನಿಂತುಬಿಟ್ಟಿದ್ದೆ. ಕಂಡು ಕಾಣದಂತೆ ಬದಲಾದ ಮನೆಯವರ ಮನಸ್ಥಿತಿಯನ್ನ ಗಮನಿಸುತ್ತಿದ್ದ ಮಾವ ಇಷ್ಟು ದಿನದಲ್ಲಿ ನನ್ನ ಪರಿಸ್ಥಿತಿ ಗಮನಿಸಿ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡಿತು. ಕಂಬನಿ ಮಿಡಿಯುತ್ತಾ ಅವರೆದುರು ಮಕ್ಕಳನ್ನ ಹಿಡಿದುಕೊಂಡು ನಿಂತ ನನ್ನ ಬಳಿಗೆ ಬಂದು ಒಂದು ಕಾಗದ ಪತ್ರವನ್ನ ಕೈಯಲ್ಲಿ ಇಟ್ಟು, ಗಂಗಮ್ಮ, ಇದು ಪಕ್ಕ ದೂರಿನಲ್ಲಿ ಇರುವ ನನ್ನ 2 ಮನೆಗಳ ಪುತ್ರ. ಈ ಮನೆಯನ್ನು ನಿನ್ನ 2 ಮಕ್ಕಳ ಹೆಸರಿಗೆ ಮಾಡಿದ್ದೇನೆ. ಒಂದರಲ್ಲಿ ನೀವು ಉಳಿಯಿರಿ, ಮತ್ತೊಂದನ್ನ ಬಾಡಿಗೆಗೆ ನೀಡಿ. ಅಷ್ಟೇ ಅಲ್ಲದೆ ಅಲ್ಲಿಯೇ ನಮ್ಮ ಕುಲ ಕಸುಬಾದ ಮಗ್ಗವನ್ನು ಹಾಕಿಸಿದ್ದೇನೆ. ನಿನಗೂ ಆ ಕೆಲಸದ ಅರಿವು ಇದೆ. ಜೀವನ ನಡೆಸಲು ಕಷ್ಟವಾಗುವುದಿಲ್ಲ. ಮಗಳಿಗೆ ಒಳ್ಳೆಯ ಕಡೆ ಸಂಬಂಧ ನೋಡಿ ಮದುವೆ ಮಾಡಿಬಿಡು. ಆ ಸಂದರ್ಭದಲ್ಲಿ ನಾನು ನೆರವಾಗುತ್ತೇನೆ. ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸು ಎಂದು ಗಂಭೀರವಾಗಿ ನುಡಿದವರ ಮಾತಿಗೆ ದಂಗಾಗಿ ಹೋದೆ. ಅವರ ಮುಖವನ್ನ ಭಯದಿಂದ ನಡುಗುತ್ತಲೇ ನೋಡಿದ್ದೆ. ಒಟ್ಟಾಗಿ ಇದ್ದ ಕುಟುಂಬ ಒಡೆಯಿತೆಂಬ ಮಾತನ್ನ ನಾನು ಕೇಳಲಾರೆ. ನೀವು ದೂರದಲ್ಲಿದ್ದು ಸಂಬಂಧಗಳನ್ನ ಉಳಿಸಿಕೊಂಡು ಬಿಡಿ ಎನ್ನುವಂತಿತ್ತು ಅವರ ಮುಖಭಾವ. ಮರು ಮಾತಿಗೆ ಅವಕಾಶ ಇನ್ನಿಲ್ಲಿ. ತುಂಬು ಕುಟುಂಬದ ಸೊಸೆಯಾಗಿ ಬಾಳಿ ಬದುಕುವ 100 ಕನಸು ಹೊತ್ತಿದ್ದ ನನಗೆ ಒಬ್ಬಂಟಿ ಜೀವನಕ್ಕೆ ಅಣಿಯಾಗುವ ಸಂದರ್ಭ ಒದಗಿ ಬಂದಿತ್ತು. ಮರಳಿ ತವರಿಗೆ ಕಳಿಸ್ತಿಲ್ಲ ಎಂಬುದು ಒಂದು ಸಮಾಧಾನವಲ್ವಾ? ಏಕೆಂದ್ರೆ ಮದುವೆಯ ನಂತರ ಕಷ್ಟ ಸುಖ ಏನೇ ಇದ್ರೂ ಗಂಡನೊಂದಿಗೆ, ಗಂಡನ ಮನೆಯವರೊಂದಿಗೆ ಎಂಬುದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ತತ್ವಕ್ಕೆ ಬದ್ಧಳಾಗಿದ್ದೆ. ಈಗ ಒಬ್ಬಂಟಿ ಎನಿಸಿದ್ರು ಧೃತಿಗೆಡ್ಲಿಲ್ಲ. ಬದುಕಿಗೆ ಮಕ್ಕಳೇ ಆಸರೆ ಅಂದ್ಕೊಂಡೆ. ಗಂಡನಿಂದಾಗಿ, ಮಾವನಿಂದಾಗಿ ಈ 16 ವರ್ಷಗಳಲ್ಲಿ ಧೈರ್ಯ ಸ್ಥೈರ್ಯ ರೂಢಿಸ್ಕೊಂಡಿದ್ದೆ. ಗಟ್ಟಿ ಸೊಸೆ ಎನಿಸ್ಕೊಂಡಿದ್ದೆ. ಈ ದಿನ ಅದೇ ಮನೋಬಲದಿಂದ ಮಾವ ಬಳುವಳಿಯಾಗಿ ನೀಡಿದ ಮನೆಗೆ ತೆರಳಲು ಮನಸ್ಸು ಸಿದ್ಧಗೊಳ್ಬೇಕಿತ್ತು. ಮಕ್ಕಳ ಮುಖ ನೋಡಿದೆ. ವಯಸ್ಸಿಗೆ ಬಂದಿರುವ ಎಲ್ಲಾ ತಿಳಿಯುವ ಮಗಳು, ದೇವಪ್ಪನವರ ವಂಶದ ಕುಡಿ ಮಗ. ಇವರ ಹೆಸರನ್ನ ಕಾಪಾಡುವುದು ನನ್ನ ಹೊಣೆ ಎಂದು ಯೋಚಿಸಿ ಮಾವನವರು ನೀಡಿದ ಪತ್ರವನ್ನ ಕಣ್ಣಿಗೆ ಒತ್ತಿಕೊಂಡೆ. ಮಾವನವರು ತಿಂಗಳು ತುಂಬುವುದರಲ್ಲಿ ಅವರು ನೀಡಿದ ಮನೆಗೆ ನಮ್ಮನ್ನ ಸೇರಿಸಿ ಅಕ್ಕಪಕ್ಕದ ಬಂಧುಗಳಿಗೆ ಪರಿಚಯಿಸಿ ನನ್ನ ಗಂಡನ ಊರಿನಿಂದ ದೂರದಲ್ಲಿ ತಮ್ಮ ಆಸ್ತಿಯ ಪಾಲ್ದಾರಿಕೆ ನೀಡಿ ನಡೆದು ಬಿಟ್ರು. ದೇವಪ್ಪನವರ ಸೊಸೆ ಎಂಬ ಗೌರವ ಇಲ್ಲಿಯೂ ನನಗೆ ದೊರಕಿತ್ತು. ಮನೆಯ ಬಾಡಿಗೆ ಪಕ್ಕದಲ್ಲಿದ್ದ ಮಗ್ಗದಲ್ಲಿ ದುಡಿಮೆ ಪ್ರಾರಂಭಿಸಿದೆ. ಮಾವನ ಮನೆಯವರು ನಮ್ಮ ಮದುವೆಯಲ್ಲಿ ನೀಡಿದ ಕಾಸಿನ ಸರ, ಅವಲಕ್ಕಿ ಸರ, ಜೇಡರ ಬಳೆಗಳು, ದೊಡ್ಡ ಓಲೆ ಎಲ್ಲವೂ ಮಗಳಿಗಾಗಿ ಜೋಪಾನ ಮಾಡಿದ್ದೆ. ಅದರಿಂದ ಒಂದು ಕಾಸು ಬಳಸಲಿಲ್ಲ. ದೊಡ್ಡ ಮನೆ ಸೊಸೆ ಎಂಬ ಹಮ್ಮು ಹೆಮ್ಮೆ ನನ್ನಲ್ಲಿ ಮತ್ತೆ ಮೇಳೈಸಿತ್ತು. ಗಂಡಿಗೆ ಸರಿ ಸಮನಾಗಿ ದುಡಿದೆ. ಮನೆಯನ್ನ ಒಂದು ಹಂತಕ್ಕೆ ತರುವಲ್ಲಿ 5 ವರ್ಷಗಳು ಸವಿದು ಹೋಗಿತ್ತು. ಮಕ್ಕಳ ಸಂತೋಷ ಸಂತೃಪ್ತಿಯಲ್ಲಿ ನನ್ನ ಒಂಟಿತನ ದೂರವಾಗಿತ್ತು. ಇತ್ತ ಮಗಳಿಗೆ ಮದುವೆಯ ವಯಸ್ಸು ಮೀರ್ತಿದೆ ಎನಿಸ್ಬಿಡ್ತು. ಈ 5 ವರ್ಷಗಳಲ್ಲಿ ಬಂದು ಕೇಳಿದ ಗಂಡುಗಳು ಏನು ಕಡಿಮೆ ಇರಲಿಲ್ಲ. ಆದರೆ ನನ್ನ ಬಳಿ ಇರುವ ಒಡವೆ, ಹಣಕ್ಕಾಗಿ ಬಂದವರೇ ಎಲ್ಲರೂ. ಅಷ್ಟು ಭಯ ನನ್ನೊಳಗೆ ಆವರಿಸ್ಬಿಟ್ಟಿತ್ತು.
ಒಬ್ಬಂಟಿ ಹೆಣ್ಣನ್ನ ಯಾಮಾರಿಸಲು ಯೋಚಿಸಿದವರೇ ಹೆಚ್ಚು. ಈ ಭಯದಿಂದ ಈ 5 ವರ್ಷಗಳನ್ನ ತಳ್ಳಿಬಿಟ್ಟೆ. ಆದರೆ ಈಗ ಇನ್ನು ಎಷ್ಟು ದಿನ ಅಂತ ಮಗಳನ್ನ ಮನೆಯಲ್ಲಿ ಇರಿಸಿಕೊಳ್ಳೋದು? ಮಡಿಲಲ್ಲಿ ಕೆಂಡ ಕಟ್ಟಿಕೊಂಡಂತೆ ವಯಸ್ಸಿನ ಮಗಳನ್ನ ಮನೆಯಲ್ಲಿ ಇಟ್ಕೊಳ್ಳುವುದು. ಆತಂಕ ಹೆಚ್ಚಾಗಿ ಮಾವನವರನ್ನ ಆಶ್ರಯಿಸಲ ಎಂದು ಕ್ಷಣ ಯೋಚಿಸಿದೆ. ಆದರೆ 10 ವರ್ಷಕ್ಕೊಮ್ಮೆ ನಡೆಯುವ ಊರ ಜಾತ್ರೆಗೆ ಇಂದಿನ ವರ್ಷ ಹೋದಾಗ ನಾದಿನಿ ಎಷ್ಟು ಕೀಳಾಗಿ ಹಂಗಿಸ್ಬಿಟ್ಟಿದ್ದಳು. ಅವಳು ಹೆಣ್ಣಾಗಿ ಹಾಗೆ ನಡೆದುಕೊಂಡದ್ದು ಅವಳಿಗೆ ಅದೆಷ್ಟು ಸರಿ ಎನಿಸಿತೋ ಆ ದೇವರೇ ಬಲ್ಲ ಎಂದುಕೊಂಡು ಕಣ್ಣೀರಾಕುತ್ತಾ ಹಿಂತಿರುಗಿದ್ದ ನನಗೆ ಈಗ ಮರಳಿಯಲ್ಲಿ ಹೋಗ್ಲಾರೆ ಎನಿಸಿತು. ಊರಿನಲ್ಲಿ ಪರಿಚಿತರೊಬ್ಬರನ್ನ ಹಿಡಿದು ಮಗಳಿಗೆ ಗಂಡು ನೋಡಲು ತಿಳಿಸಿ ಪಾಡ್ ಬಿದ್ದು ಒಳಿ ಅಳಿಯನನ್ನ ಕೊನೆಗೂ ಹುಡುಕಿಯೇ ಬಿಟ್ಟೆ. ಮಕ್ಕಳ ಸಂತೋಷದಲ್ಲಿ ನನ್ನ ನೆಮ್ಮದಿ ಕಂಡುಕೊಂಡಿದ್ದ ನನಗೆ ಇದು ನೆಮ್ಮದಿಯ ವಿಚಾರವಾಗಿತ್ತು. ಇದ್ದುದರಲ್ಲಿ ಅದ್ದೂರಿಯಾಗಿ ಮಗಳ ಮದುವೆ ಮಾಡಿದೆ. ಅವಳ ಬದುಕಿಗೆ ಒಂದು ಆಸರೆ ಕಲ್ಪಿಸಿದೆ. ನಮ್ಮ ಬದುಕಿಗೆ ಆಸರೆ ನೀಡಿದ ಅಳಿಯ ಎಂಬ ಸಂತೃಪ್ತಿ ನನ್ನಲ್ಲಿ ಮೂಡಿತ್ತು. ಆದರೆ ಇಲ್ಲಿಂದ ನನ್ನ ಜೀವನ ಮತ್ತೊಂದು ದಿಕ್ಕಿನ ಕಡೆ ಸಾಗುವುದು ಎಂದು ನಾನು ಊಹೆ ಮಾಡಿರಲಿಲ್ಲ. ವರ್ಷ ತುಂಬುವುದರಲ್ಲಿ ಒಡಲಲ್ಲಿ ಮಗುವನ್ನ ಹೊತ್ತು ಮನೆಗೆ ಬಂದ ಮಗಳು ಗಿರಿಜೆಯ ಮುಖದಲ್ಲಿ ಸತ್ವವೇ ಇರಲಿಲ್ಲ. ತಾಯಿಯಾದ ನನಗೆ ಕರುಳು ಹಿಂಡಿದಂತಾಗಿತ್ತು. ಕಳಹಿನ ಮಗಳ ಮುಖವನ್ನ ಕಂಡು ಅಳಿಯನ ಮುಖದಲ್ಲಿ ಏನೋ ಸಾಧಿಸಿದ ಹಮ್ಮು ಎದ್ದು ಕಾಣ್ತಿತ್ತು. ತಾನು ಗಂಡು ಎಂಬ ಧಿಮಾಕು ಇರ್ಬೋದೇ, ಇರ್ಲಿ, ಗಂಡನಲ್ವೇ ಅವನು. ನಮ್ಮದು ಪುರುಷ ಪ್ರಧಾನ ಕುಟುಂಬ. ಅವನು ಹಾಗೆ ಇರುವುದರಲ್ಲಿ ಆಶ್ಚರ್ಯವೇನಿಲ್ಲ. ನನ್ನ ಗಂಡನ ಮನೆಯಲ್ಲಿಯೂ ಹೀಗೆ ಕೆಲವು ಮೈದುನರು ಹೀಗೆ ನಡೆದುಕೊಳ್ತಾ ಇದ್ರು. ಆದರೆ ಮಾವ ಹೆಣ್ಣನ್ನ ಪೂಜ್ಯನೀಯ ಭಾವದಲ್ಲಿ ಕಾಣ್ತಾ ಇದ್ರು ಅಲ್ವೇ. ಆದರೆ ಅಳಿಯನಲ್ಲಿ ಆ ಭಾವ ಕಂಡಿದ್ದು ಕಾಣೆ, ಗಂಡಿನ ಹಮ್ಮಿನ ಹೊರತಾಗಿ. ಅದಕ್ಕೆ ಮಗಳು ನೊಂದುಕೊಂಡಿರುವಳೆ. ಏನಾಗಿದೆ? ನನ್ನ ಆಲೋಚನೆಗಳು ನನ್ನಂತೆಯೇ ಸಾಗಿತ್ತು. ವಾರ ಕಳೆದರೂ ಮಗಳು ಮನಸ್ಸಿನ ದುಗುಡ ತಿಳಿಸಲಿಲ್ಲ. ಅಳಿಯ ಹಿಂದಿನಂತೆ ತನ್ನೂರು ನಮ್ಮೂರು ಎಂದು ಹಗಲು ರಾತ್ರಿ ಓಡಾಡಿಕೊಂಡು ಇದ್ಬಿಟ್ಟ. ಸೀಮಂತದ ತಯಾರಿಯಲ್ಲಿ ಇರಬೇಕಾದ್ರೆ ಮಗಳ ದುಃಖದ ಕಟ್ಟೆ ಒಡೆದಿತ್ತು. ತಾಯಿಯ ಮಡಿಲಲ್ಲಿ ಮನಸ್ಸೋ ಇಚ್ಛೆ ಹತ್ಬಿಟ್ಟಳು. ನಿನ್ನ ಅಳಿಯನಿಗೆ ಗಂಡು ಮಗುವೆ ಬೇಕಂತಮ್ಮ, ಹೆಣ್ಣಾದ್ರೆ ಮದುವೆ ಅದು ಇದು ಎಂದು ಖರ್ಚುಗಳೇ ಹೆಚ್ಚಂತೆ. ನಾನೇನು ಹೇಳಿ ಮಾಡಿಸಿಕೊಳ್ಳುವುದ ಮಗುವನ್ನ ಎಂದು ಕಂಬನಿಗರೆದ ಮಗಳಿಗೆ ಧೈರ್ಯ ಹೇಳಬೇಕಾಗಿ ಬಂತು. ಹೆಣ್ಣಾದ್ರೆ ಏನಂತೆ ಗಿರ್ಜಾ, ಅದು ಮಗು ತಾನೆ, ನೀನು ಅದಕ್ಕೆ ನೊಂದ್ಕೋಬೇಡ. ನಾನು ಅಳಿಯನಿಗೆ ಬುದ್ಧಿ ಹೇಳ್ತೀನಿ ಎಂದು ನನಗೆ ತಿಳಿದ ಧೈರ್ಯವನ್ನ ಮಗಳಿಗೆ ನೀಡಿಬಿಟ್ಟೆ. ಅಳಿಯನಿಗೆ ಗಂಡು ಬೇಕೆಂಬ ಹಂಬಲ ಬಹುವಾಗಿ ಇದ್ದಂತೆ ಇತ್ತು. ಗಿರಿದೆ ಹೆಣ್ಣು ಮಗುವಿಗೆ ಜನ್ಮವಿತ್ತಾಗ ಒಮ್ಮೆಯೂ ಮಗಳನ್ನ ಎತ್ತಿಕೊಂಡು ಆಡಿಸ್ಲಿಲ್ಲ. ಹಸಿ ಬಾಣಂತಿಯ ಮನ ನೋಯುವುದು ಎಂಬುದನ್ನು ಲೆಕ್ಕಿಸದೆ ಓಡಾಡ್ಬಿಟ್ಟ. ಮಗಳಿಗೆ ನೋವಾಗುವುದು ಎಂಬ ಕಾರಣಕ್ಕೆ ನನಗೆ ತಿಳಿದ ಬುದ್ಧಿವಂತಿಕೆಯನ್ನೆಲ್ಲ ಖರ್ಚು ಮಾಡಿ ಧೈರ್ಯ ನೀಡ್ತಿದ್ದೆ. ನೇಯ್ಗೆ ಕೆಲಸ ಮುಗಿಸಿ ಬರುವ ಅಲ್ಪ ಸ್ವಲ್ಪ ಹಣಕಾಸಿನಲ್ಲಿ ಅಳಿಯನನ್ನ ಸಂತೃಪ್ತಿಗೊಳಿಸಿದೆ. ಮಗ್ಗದಿಂದ ಜೀವನ ಸಾಗಿಸುವುದು ಕಷ್ಟವೆನಿಸಿ ಹೊಲಿಗೆ ಕಲಿಯಲು ಪ್ರಯತ್ನಿಸಿದೆ. ಆದರೆ ಅದು ಸಾಧ್ಯವಾಗದೆ ಹೋದಾಗ ಬರುವ ಬಟ್ಟೆಗಳಿಗೆ ಗುಂಡಿ ಹಾಕುವುದು, ಹೆಮ್ಮಿಂಗ್ ಮಾಡುವುದು ಪ್ರಾರಂಭಿಸಿದೆ. ಮಗ ಗೋಪಿ ಕೂಡ ನನ್ನ ಕೆಲಸದಲ್ಲಿ ಕೈ ಜೋಡಿಸ್ತಿದ್ದ. ಓದಿನಲ್ಲಿ ಬುದ್ಧಿಯಲ್ಲಿ ಗಿರಿಜೆಯಷ್ಟು ಚುರುಕಿನವನಾಗಿರಲಿಲ್ಲ. ಆದರೆ ನನ್ನ ಮುಂದಿನ ಬದುಕು ಅವನಿಗಾಗಿಯೇ ಮೀಸಲಾಗಿತ್ತು. ಗಿರಿಜೆಯ ಮಗಳಿಗೆ 9 ತಿಂಗಳು ತುಂಬುವುದರಲ್ಲಿ ಸಾಕಾಗ್ಬಿಟ್ಟಿತ್ತು. ಅಳಿಯನ ಉದ್ದಟತನ ಹೆಚ್ಚಾಗ್ತಿತ್ತು. ಮಗುವಿನ ನಾಮಕರಣಕ್ಕೂ ನನ್ನ ಬಳಿ ಹಣವಿಲ್ಲ ಎಂದ್ಬಿಟ್ಟ. ಮಗಳಿಗೆ ನೋವಾಗುವುದು ಎಂದು ನಾನೇ ಖರ್ಚು ಮಾಡಿ ನಾಮಕರಣ ಮಾಡಿ ಶಾರದೆ ಎಂದು ಹೆಸರಿಟ್ಟೆ. ನಾಮಕರಣ ಮುಗಿಸಿ ಅಳಿಯ ಹೆಂಡತಿಯನ್ನ ಮನೆಗೆ ಕರೆದುಕೊಂಡು ಹೊರಟಾಗ, ಈ ಹೆಣ್ಮಗುನ ನೀವೇ ಸೊಸೆ ಮಾಡ್ಕೊಂಡ್ಬಿಡಿ, ನಾನು ಖರ್ಚು ಮಾಡಿ ಮದುವೆ ಮಾಡಲಾರೆ. ನಮ್ಮ ವಂಶ ಬೆಳಗಲು ಗಂಡು ಮಗುವಿನ ಅವಶ್ಯಕತೆ ಇದೆ. ಅದೇನು ನಿಮ್ಮ ವಂಶದ ಸಾಲೆ ಅನ್ಸುತ್ತೆ, ಹಾಗಾಗಿ ಹೆಣ್ಣಾಯ್ತು. ನಮ್ಮ ಮನೆಯಲ್ಲಿ ಗಂಡು ಮಕ್ಕಳೇ ಹೆಚ್ಚು ಎಂದು ಬಾಯಿಗೆ ಬಂದಂತೆ ನಡೆದು ಬಿಟ್ಟ. ಗಿರಿಜೆ ಸೆರಗಿನಲ್ಲಿ ಕಣ್ಣೀರು ಒರೆಸುತ್ತಾ ಗಂಡನ ಹಿಂದೆ ವರ್ಷದ ಕೂಸು ಹಿಡಿದು ನಡೆದುಬಿಟ್ಟಳು. ಮಗಳ ಬಾಳು ಹಸ್ನಾಗಿರ್ಲಿ ಎಂದು ಬಯಸಿದ್ದ ನನಗೆ ಅವಳ ನೋವು ಸಹಿಸದಾಗಿತ್ತು. ಅಳಿಯ ಮಗಳಿಗೆ ಆಸರೆಯಾಗುತ್ತಾನೆ ಎಂದ್ಕೊಂಡಿದ್ದ ನನಗೆ ಮತ್ತೆ ಆಘಾತವಾಗಿತ್ತು. ಮಗ ಗೋಪಿಗೆ ತಿಳುವಳಿಕೆ ನೀಡುತ್ತಾ ಅವನ ಜೀವನದ ಬಗ್ಗೆ ಕನಸು ಕಾಣುತ್ತಾ ದಿನ ದೋಡ್ತಿದ್ದೆ. 3 ವರ್ಷಗಳು ಉರುಳುವುದರಲ್ಲಿ ಮಗ SSLC ಪರೀಕ್ಷೆ ಬಂದಿತ್ತು. ಗೋಪಿ ಅನುತ್ತೀರ್ಣನಾದ. ಚುರುಕು ಬುದ್ಧಿ ಇಲ್ಲದಿದ್ದರೂ ಕೆಟ್ಟ ಬುದ್ಧಿ ಇಲ್ಲದ ಮಗನನ್ನ ಕಂಡು ಸಮಾಧಾನಿಸಿಕೊಂಡೆ. ಮರಳಿ ಪರೀಕ್ಷೆ ಬರೆಯಲು ಪ್ರೇರೇಪಿಸಿದೆ. ಭವಿಷ್ಯ ರೂಪಿಸುವ ದಾರಿಗೆ ಕುಲಕಸಬು ಮಗ್ಗವನ್ನೇ ನಂಬಿಕೊಂಡು ಅದನ್ನೇ ಕಲಿಸುತ್ತಾ ಸಾಗಿದೆ. ಮಾವ ತೀರಿಕೊಂಡಿದ್ದರಿಂದ ಗಂಡನ ಕಡೆಯವರೆಗೂ ನಾವು ಬೇಡವಾಗಿ ಹೋಗಿದ್ದೆವು. ಬದುಕಿನ ಬಂಡಿ ಎಳೆಯಲು ಮಕ್ಕಳನ್ನ ಆಶ್ರಯಿಸಿಕೊಂಡಿದ್ದೆ. ಆದರೆ ಮಗಳು ಸಂಕಟದಲ್ಲಿ ಇರುವುದು ವ್ಯತ್ಯಾಗಿತ್ತು. ಶಾರದೆ ಹುಟ್ಟಿ 3 ವರ್ಷಗಳು ಸರಿದಿತ್ತು. ಮತ್ತೆ ಗರ್ಭಿಣಿ ಆಗ್ಲಿಲ್ಲ ಎನ್ನುವ ಗಂಡನ ಕಿರುಕುಳ ತಾಳಲಾರದೆ ಹೋಗಿದ್ದಳು. ಒಮ್ಮೆ ಇದ್ದಕ್ಕಿದ್ದಂತೆ ಬಂದ ಗಿರಿಜಾ ಶಾರದೆಯನ್ನ ನನ್ನ ಕೈಯಲ್ಲಿ ಇರಿಸಿ, ನೀನೇ ಸಾಕ್ಬಿಡು ಅಮ್ಮ ಇವಳನ್ನ, ನನ್ನ ಗಂಡ ಇವಳನ್ನ ತಾಸಾರ ಮಾಡುವುದನ್ನ ನೋಡ್ಲಾರೆ. ಅಲ್ಲದೆ ರಾತ್ರಿ ಮಗಳ ಮುಂದೆಯೇ ನನ್ನೊಂದಿಗೆ ಎಂದು ಹೇಳಲು ಹೊರಟವಳು ಬಿಕ್ಕಿ ಬಿಕ್ಕಿ ಹತ್ಬಿಟ್ಟಳು. ಕರುಳು ಹಿಂಡಿದಂತಾಯ್ತು. ಅಳಿಯನಿಗೆ ಹೇಳೋರು
ಕೇಳೋರು ಇಲ್ಲದಂತಾಗಿದೆ. ಈ ಬಾರಿ ಬಂದ್ರೆ ಸರಿಯಾಗಿ ಚೀಮರಿ ಹಾಕ್ಬೇಕು ಎಂದುಕೊಂಡವಳು ಮಗಳನ್ನ ಸಮಾಧಾನಿಸಿ ತಂದೆಯ ಪ್ರೀತಿಯಿಂದ ವಂಚಿತವಾದ ಮಗುವಿಗೆ ನಾನೇ ಆಶ್ರಯ ನೀಡಲು ನಿರ್ಧರಿಸಿದೆ. ವಾರವಾದರೂ ಹಿಂತಿರುಗದ ಮಡದಿಯನ್ನ ಹುಡುಕಿಕೊಂಡು ಬಂದ ಅಳಿಯನಿಗೆ ಕೂರಿಸಿ ಬುದ್ಧಿ ಮಾತು ಹೇಳಲು ಮುಂದಾದರೂ ಕೇಳುವ ವ್ಯವಧಾನ ಇದ್ರಲ್ವೇ. ಅವರ ಎಲ್ಲಾ ಮಾತಿಗೂ ಸರಿ ಎಂದವನು ಇನ್ನೂ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಹೇಳಿ ಪಟ್ಟಾಗಿ ಅತ್ತೆ ಮನೆಯಲ್ಲೇ ಉಳಿದ್ಬಿಟ್ಟ. ಮಾತಿಗೆ ಹೇಳಿದ್ದಾರೆ ಎಂದ್ಕೊಂಡೆ, ಆದ್ರೆ ತಿಂಗಳುಗಳು ಉರುಳಿದ್ರು ಗಿರಿಜಿಯೊಂದಿಗೆ ಹಿಂತಿರುಗುವ ಮನಸ್ಸು ಮಾಡದೇ ಇದ್ದಾಗ ಸುಮ್ಮನಾಗ್ಬಿಟ್ಟೆ. ಹೇಗೋ ಅಳಿಯ ಎಂದ್ರೆ ಮನೆ ಮಗನೇ ಅಲ್ವಾ, ಇಬ್ಬರು ಸಂತೋಷದಿಂದ ಇದ್ರೆ ಸಾಕೆಂದು. ಆದರೆ ಅತ್ತೆಯ ಮನೆಯಲ್ಲಿ 3 ಹೊತ್ತಿನ ರುಚಿಕಟ್ಟಾದ ಊಟ ಬೇಕೆಂದಾಗ ಬರುವ ಮಡದಿ ಇರುವಾಗ ನೆಮ್ಮದಿಯ ಜೀವನ ಕಂಡುಕೊಂಡವನು ದಿನೇ ದಿನೇ ಕೆಲಸಕ್ಕೆ ಹೋಗೋದನ್ನ ನಿಲ್ಲಿಸಿದ. ಅತ್ತೆ ಮಡದಿ ಕಷ್ಟಪಟ್ಟು ದುಡಿದುದರಲ್ಲಿ ಪಟ್ಟಾಗಿ ತಿಂದು ಊರು ಸುತ್ತಿಕೊಂಡು ಬರಲು ಪ್ರಾರಂಭಿಸಿದ. ಮಗಳು ಗಿರಿಜೆಗೆ ಬಿಸಿ ತುಪ್ಪದಂತಾಗ್ಬಿಡ್ತು. ಮತ್ತೆ ಅವಳು 3 ತಿಂಗಳ ಗರ್ಭಿಣಿ ಎಂಬ ವಿಷಯ ತಿಳಿದು ತಲ್ಲಣಿಸ್ಬಿಟ್ಟಿದ್ದಳು. ಬೇಜವಾಬ್ದಾರಿ ಗಂಡನನ್ನ ಶಾರದೆಯನ್ನ ಅಮ್ಮ ನೋಡಿ ಕುಳಿತಿರುವುದಲ್ಲದೆ ಇನ್ನೊಂದು ಹೊರೆಯಾಯಿತು ಎಂದು ನೊಂದುಕೊಂಡಳು. ಆದರೆ ಅವಳ ತಾಯಿಯಾಗಿ ನಾನು ಹಾಗೆ ಯೋಚಿಸಲಾದೀತೆ. ಸಂತೋಷಪಟ್ಟೆ. ಅಳಿಯನನ್ನ ಕೂರಿಸಿ ಬುದ್ಧಿ ಹೇಳ್ದೆ. ಮನೆ ದೊಡ್ಡದಾಗುತ್ತಿದೆ, ದುಡಿಮೆಯ ಕಡೆ ಮನಸ್ಸು ಮಾಡಿ ಎಂದು. ಗೋಪಿ ನೆಟ್ಟಗೆ SLC ಪಾಸ್ ಮಾಡಿದ್ರೆ ಸರ್ಕಾರಿ ಕೆಲಸ ಸಿಗ್ತಾ ಇತ್ತು, ಎಲ್ಲರೂ ನೆಮ್ಮದಿಯಾಗಿ ಇರ್ಬೋದಿತ್ತು. ನೀವು ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಅವನಿಗೆ ಜವಾಬ್ದಾರಿಯಿಂದ ಕೆಲಸ ಮಾಡಲು ತಿಳಿಸಿ ಎಂದ್ಬಿಟ್ಟ. ಆಗ ತಾನೇ ಮನೆಗೆ ಮರಳಿದ ಗೋಪಿಗೆ ಮನಸ್ಸು ಹಿಂಡಿದಂತಾಗಿತ್ತು. SLC ಪಾಸು ಮಾಡಲು ಆಗ್ಲಿಲ್ಲ ಎಂಬ ಕೊರಗು ತುಂಬಿಕೊಂಡಿದ್ದವನಿಗೆ ತನ್ನ ಭಾವನಾ ಮಾತು ಶೂಲದಿಂದ ಹಿರಿದಂತೆ ಮಾಡಿತ್ತು. ಈ ಬಾರಿ ಪಾಸ್ ಆಗುವ ಹಾಗೆ ಬರೆದಿದ್ದೇನೆ ಎಂದಿದ್ದವನಿಗೆ ಆ ನಂಬಿಕೆಯು ದೂರ ಆಗ್ಬಿಡ್ತು. ವಾರದಿಂದ ಯಾರೆಂದಿಗೂ ಮಾತಿಲ್ಲದೆ ಮೂಕನಾಗ್ಬಿಟ್ಟ. ಅಳಿಯ ಮನೆಗೆ ಗಂಡು ದಿಕ್ಕಾಗುತ್ತಾನೆ ಎಂದ್ಕೊಂಡಿದ್ದೆ. ಈ ಬಂಡ ಅಳಿಯನಿಗೆ ತನ್ನನ್ನ ನೋಡ್ಕೊಳ್ಳುವುದೇ ಕಷ್ಟವಾಗಿತ್ತು. ಬೇಜವಾಬ್ದಾರಿ ಎಗ್ಲೇರಿತ್ತು. ನಾನು ಬುದ್ಧಿ ಹೇಳ್ದಾದೆ, ಅವನಿಂದ ಜವಾಬ್ದಾರಿಯ ನಿರೀಕ್ಷೆ ಮಾಡದಾದೆ. ಅಳಿಯನ ಮಾತಿಗೆ ನೊಂದು ಕೊರಗುವ ಮಗನ ಮುಖ ನೋಡುವುದು ಕೂಡ ಕಷ್ಟವಾಗ್ಬಿಡ್ತು. ಇನ್ನು ಮನೆಯ ಜವಾಬ್ದಾರಿಗಳ ಬಗ್ಗೆ ಮಗನಿಗಾದ್ರೂ ತಿಳಿಸ್ಬಿಡೋಣ, ಚುರುಕು ಬುದ್ಧಿ ಅಲ್ಲದಿದ್ದರೆ ಏನಂತೆ, ಉಳುಕು ಬುದ್ಧಿ ಇಲ್ಲ ಎಂದುಕೊಳ್ಳುವುದರಲ್ಲಿ ಗೋಪಿ ತನ್ನ ಭಾವನಾ ಮಾತಿಗೆ ನೊಂದ್ಕೊಂಡು ಮನೆ ಬಿಟ್ಟು ಹೋದಾಗ ನನ್ನ ಜಂಗಾಬಲವೇ ಒದಗಿ ಹೋಗಿತ್ತು. ಗೋಪಿ ಗೋಪಿ ಎಂದು ಊರು ತುಂಬಾ ದಿಕ್ಕೆಟ್ಟು ಅಲೆದಾಡ್ಬಿಟ್ಟೆ. ಅಳಿಯನನ್ನ ದೂರ್ಬಿಟ್ಟೆ. ನಿಮ್ಮಿಂದಲೇ ನನ್ನ ಮಗ ಮನೆ ಬಿಟ್ಟು ಹೋದ ಎಂದು ಕಣ್ಣೀರು ಸುರಿಸಿದೆ. ಅವಮಾನ ಆದಂತೆ ತನ್ನ ಮನೆಗೆ ನಡೆದ್ಬಿಟ್ಟ ಅಳಿಯ. ಗಿರಿಜೆಗೂ ಗಂಡನ ಮಾತು ಸರಿ ಕಾಣದೇ ಇದ್ರು ವಿರೋಧಿಸುವ ಧೈರ್ಯ ಸಾಲದೆ ಕಣ್ಣೀರು ಸುರಿಸಿದಳು. ಗಂಡ ತಪ್ಪು ಮಾಡಿದ್ರು ಅವನೊಂದಿಗೆ ಬಾಳ್ವೆ ಮಾಡಲೇಬೇಕಾದ್ದರಿಂದ ಅವನಿಂದೆ ನಡೆದೇ ಬಿಟ್ಟಳು. ಶಾರದೆಯನ್ನ ನನ್ನ ಮಡಿಲಲ್ಲಿ ಇಟ್ಟು ಅವಳೆಡೆಗಿನ ಗಂಡನ ತಾಸಾರ ಸಹಿಸಲಾಗದೆ ತಿಂಗಳುಗಳು ಹುರುಳಿ ಗಿರಿಜೆ ಗಂಡು ಹಡೆದಳು ಎಂದು ಕೇಳಿ ಸಂತೋಷಪಟ್ಟೆ. ಬಾಣತನಕ್ಕೆ ಕರೆದರೂ ಬಾರದಾದಳು. ನನ್ನ ಗಂಡನಿಂದ ತಮ್ಮ ಗೋಪಿ ಮನೆ ಬಿಟ್ಟು ಹೋಗಿದ್ದಾನೆ, ಮತ್ತೆ ಅಲ್ಲಿಗೆ ಹೋದ್ರೆ ಪಟ್ಟಾಗಿ ಅಲ್ಲಿಯೇ ಉಳಿಯುವ ಗಂಡನನ್ನ ನೆನೆದು ಇಲ್ಲಿಗೆ ಬರಲು ಹಿಂದೇಟು ಹಾಕಿದಳು. ಕಾಲ ಉರುಳುತ್ತಿತ್ತು. ಶಾರದೆಯೇ ನನ್ನ ಜೀವನವಾದಳು. ಮುಚ್ಚಟೆ ಮಾಡಿ ಸಾಕ್ತಿದ್ದೆ ಅವಳನ್ನ. ಗೋಪಿಯನ್ನ ನೆನೆದು ಕಣ್ಣೀರಿಟ್ಟೆ. ಶಾರದೆಯ ಆಟಪಾಠಗಳು ನನ್ನ ಕಣ್ಣು ಮುಂದೆ ಸುಳಿದು ನನ್ನ ಉಸಿರನ್ನ ಹಿಡಿದಿಟ್ಟುಕೊಂಡಿದ್ದವು. ಗೋಪಿ ಒಂದಲ್ಲ ಒಂದು ದಿನ ಬಂದೇ ಬರುತ್ತಾನೆ ಎಂಬ ನಿರೀಕ್ಷೆಯಲ್ಲಿ ಶಾರದೆಯೊಂದಿಗೆ ದಿನ ದುಡಿದೆ. ಇವಳಿಗೆ ಯಾವುದಕ್ಕೂ ಕೊರತೆ ಬಾರದಂತೆ ಸಾಕಿದೆ. ಗಂಡನನ್ನ ಕಳೆದುಕೊಂಡ ಗಳಿಗೆಗಿಂತ ವಿಷಮ ಎನಿಸ್ಬಿಡ್ತು ಈ ಸಂದರ್ಭ. 10 ವರ್ಷಗಳು ಏಳು ಬೀಳುಗಳನ್ನ ಕಂಡು ಸರಿದು ಹೋಗಿತ್ತು. ಜೀವನದ ದಿಕ್ಕು ಎತ್ತಲಿಂದ ಎತ್ತಲೋ ಸಾಗಿದಂತಾಗಿತ್ತು. ಗೋಪಿ ಮನೆ ಬಿಟ್ಟು ಹೋಗಿ 10 ವರ್ಷಗಳು ಸರಿದು ಹೋಗಿದ್ದರಿಂದ ಎಲ್ಲರೂ ಅವನು ಜೀವಂತವಿಲ್ಲ ಎಂದುಬಿಟ್ರು. ನನಗೆ ನಂಬಲು ಕಷ್ಟವಾಗ್ತಿತ್ತು. ನನ್ನ ಮಗ ಬರುತ್ತಾನೆ, ನನಗೆ ಆಸರೆಯಾಗಿ ನಿಲ್ಲುತ್ತಾನೆ ಎಂಬ ನಿರೀಕ್ಷೆಯಲ್ಲಿ ಉಸಿರು ಬಿಗಿಡಿದಿದ್ದೆ. ಬಂಡ ಗಂಡನೊಂದಿಗೆ ದಿನಾ ದುಡ್ತಿದ್ದ ಗಿರಿಜೆಗೆ ಗಂಡು ಮಗನ ಹಿಂದೆ 2 ವರ್ಷಗಳ ಅಂತರದಲ್ಲಿ ಮತ್ತೊಂದು ಹೆಣ್ಮಗುವಾಗಿತ್ತು. ಅದು ಹೆಣ್ಮಗು ಎಂದು ಮೂಗು ಮುರಿದವನಿಗೆ ಧೈರ್ಯ ಮಾಡಿ ಹೇಳಿದಳು, ನಿಮ್ಮ ಹಠಕ್ಕೆ ತಾನೇ ಇನ್ನೊಂದು ಮಗುವನ್ನ ಮಾಡಿಕೊಂಡಿದ್ದು. ಆ ಮಗುವನ್ನ ನನ್ನ ತಾಯಿಯ ಬಳಿಗೆ ಕಳಿಸಲಾರೆ, ನೀವೇ ಸಾಕ್ಬೇಕು ಎಂದು ಗಂಡನಿಗೆ ತಾಕೀತು ಮಾಡಿ ಅಲ್ಲಿಯೇ ಉಳಿದಳು. ಅಳಿಯನಿಗೆ ಒಪ್ಪಿಕೊಳ್ಳಲು ಹಮ್ಮು ಅಡ್ಡಿಪಡಿಸಿತು. ಗಂಡು ಮಗು ಹಡಿವೆ ಎಂದ್ಕೊಂಡಿದ್ದೆ ಎಂದು ವ್ಯಂಗ್ಯ ಮಾಡಲು ಹೊರಟವನು ಮೊದಲ ಬಾರಿಗೆ ಅವಳ ಅಸಹನೆಗೆ ತೆಪ್ಪಗಾಗಿದ್ದ. ಆ 3ನೇ ಮಗುವಿನ ಮೇಲೆ ಒಲವು ಇಲ್ಲದೆ ಹೋದ್ರು ನನ್ನ ಬಳಿಗೆ ಕಳುಹಿಸದೆ ಗಂಡು ಮಗನನ್ನ ಮೆರೆಸುತ್ತಾ ಸಾಕ್ತಿದ್ದ. ಗಿರಿಜೆ ಅಷ್ಟರಲ್ಲೇ ತನ್ನ ಸೌಭಾಗ್ಯ ಕಂಡ್ಕೊಂಡ್ಬಿಟ್ಟಿದ್ದಳು. ಆಗಾಗ ಬಂದು ನನ್ನನ್ನ ಮತ್ತು ತನ್ನ ಮಗಳನ್ನ ವಿಚಾರಿಸ್ಕೊಂಡು ಹೋಗ್ತಾ ಇದ್ದಳು. 10 ವರ್ಷಗಳು ಉರುಳುವುದರಲ್ಲಿ 16 ವರ್ಷಗಳ ಶಾರದೆ ಗೊಂಬೆಯಂತೆ ಸಿದ್ಧವಾದಳು. 2ನೇ ಬಾರಿ SLC ಕಟ್ಟಿ ಪಾಸ್ ಕೂಡ ಆಗ್ಬಿಟ್ಟಳು. ಅವಳಿಗೆ ಅದು ದೊಡ್ಡ ಸಾಧನೆ ಅಂತ ಆಗ್ಬಿಡ್ತು. ನಮಗೂ ಹೆಮ್ಮೆಯ ವಿಚಾರವಾಯಿತು. ಆದರೆ ಅವಳಿಗೆ ಅವಳ ಅಂದದ ಬಗ್ಗೆ ಇದ್ದ ಸಣ್ಣ ಅಹಂಕಾರ SLC ಪಾಸ್ ಮಾಡಿದ್ದರಿಂದ ದೊಡ್ಡ ಸಾಧನೆ ಅಂತಾಗಿ ಅವಳ ಅಹಂಕಾರವನ್ನ ಬಲವಾಗಿಸ್ಬಿಡ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಅವಳು ಮನೆಯಿಂದ ಹೊರಗೆ ದೇವಸ್ಥಾನಕ್ಕೆಂದು ಕಾಲಿಟ್ಟರೂ ಕೂಡ ಅವಳಿಂದೆಯೇ ಸುತ್ತುವ ಪೋಲಿ ಹುಡುಗರ ದಂಡು ಕಂಡು ನನಗೆ ಚಡಪಡಿಕೆ ಶುರುವಾಗಿದ್ರೆ ಅಂದ ಇರುವುದು ನೋಡಲು ತಾನೆ ಎನ್ನುವ ಬಿಂಕ ಅವಳಿಗೆ. ಬುದ್ಧಿ ಇಲ್ಲದ ವಯಸ್ಸು ಎಂಬುದನ್ನ ಗಮನಿಸಿ ನಾನು ಅವಳೊಂದಿಗೆ ಹೊರಗೆ ಹೋಗಿ ಬರಲು ಶುರು ಮಾಡಿದೆ. ಅದು ಅವಳಿಗೆ ನಾನು ಗೂಢಾಚಾರಕ್ಕೆ ಮಾಡ್ತಾ ಇರುವೆ ಎನಿಸ್ಬಿಡ್ತು. ನನ್ನ ಕಂಡರೆ ಸಿಡಿದು ಬೀಳಲು ಪ್ರಾರಂಭಿಸಿದಳು.
ತಿಳಿಸಿ ಬುದ್ಧಿ ಹೇಳುವಲ್ಲಿ ಸೋತು ಹೋದೆ. ಕೊನೆಗೆ ಸ್ವಲ್ಪ ಕಟುವಾಗಿ ಮಾತಾಡಿ ದಾರಿಗೆ ತರಲು ಪ್ರಯತ್ನಿಸಿದೆ. ಹುಡುಗರು ನನ್ನ ಹಿಂದೆ ಬಂದರೆಂದು ನಾನು ಅವ್ರ ಹಿಂದೆ ಹೋಗುವುದಿಲ್ಲ. ನಿನಗೆ ನನ್ನ ನೋಡಿ ಹೊಟ್ಟೆ ಕಿಚ್ಚು, ಅದಕ್ಕೆ ಹಿಂಗೆಲ್ಲ ಹಾಡ್ತೀಯ ಎಂದು ನನ್ನನ್ನೇ ದೂರ್ಬಿಟ್ಲು. ಗಿರಿಜಿಗೆ ವಿಷಯ ತಿಳಿಸ್ದೆ. ಅವಳು ತಿದ್ದಿ ಬುದ್ಧಿ ಹೇಳಲು ಪ್ರಯತ್ನಿಸಿದಳು. ಇಷ್ಟು ದಿನ ಬೇಡವಾಗಿದ್ದ ನನ್ನ ಮೇಲೆ ನಿಮಗೆ ಯಾವುದೇ ಅಧಿಕಾರವಿಲ್ಲ. ತಂದೆ ತಾಯಿಯಾಗಿ ನೀವು ನನ್ನ ಜವಾಬ್ದಾರಿ ತೆಗೆದುಕೊಂಡಿದ್ರೆ ಈ ದಿನ ನಾನು ಈ ಅಜ್ಜಿಯ ಬಳಿ ಮಾತು ಕೇಳುವ ಪ್ರಮೇಯವೇ ಇರ್ತಿರ್ಲಿಲ್ಲ ಎಂದು ಅವಳಿಗೂ ತಿರುಗಿಸಿ ಉತ್ತರ ಕೊಟ್ಬಿಟ್ಟಳು. ನನ್ನ ಮಗ ಗೋಪಿ ಇದ್ದಿದ್ರೆ ನನ್ನ ಬದುಕು ಹೀಗೆ ಆಗ್ತಿರ್ಲಿಲ್ಲ ಎಂದು ಮನಸ್ಸು ರೋಸಿ ಹೋಯಿತು. ಗಂಡು ದಿಕ್ಕಿಲ್ಲದ ಮನೆ ಎಂದು ಜನರಿಗೆ ಸದರ ಬರಬಾರ್ದೆಂದು ಗತ್ತಿನಿಂದಲೇ ಜೀವನ ದುಡಿದ್ದ ನನಗೆ ಶಾರದೆಯ ನುಡಿಗಳು ಘಾಸಿ ಮಾಡಿಬಿಡ್ತು. ಗೋಪಿಗಾಗಿ ಪರಿತಪಿಸಿದೆ. ಮಗನನ್ನ ಕಳಿಸಿಕೊಡು ಎಂದು ದೇವರಲ್ಲಿ ಬೇಡಿಕೊಂಡೆ. ಅವನಿದ್ರೆ ಏನು ಆಸರೆ ಎಂದು ಬಯಸಿದೆ. ಭಗವಂತನಿಗೆ ನನ್ನ ಮೊರೆ ಕೇಳಿಸ್ತು ಅನಿಸುತ್ತದೆ. ನನ್ನ ನಿರೀಕ್ಷೆ ಸುಳ್ಳಾಗ್ಲಿಲ್ಲ. ಗೋಪಿ ಬಂದ್ಬಿಟ್ಟ. ಆ ಕ್ಷಣವೇ ನನ್ನ ಹೃದಯದ ಬಡಿತ ನಿಂತಂತಾಗ್ಬಿಡ್ತು. ಗೋಪಿ ಎಂದು ತಪ್ಕೊಂಡ್ಬಿಟ್ಟೆ. ವಾರ ಕಳೆದರೂ ಅವನ ಮಡಿಲಿನಿಂದ ಆಗಲಿಲ್ಲ ನಾನು. ನನ್ನ ಬಿಟ್ಟು ಹೋಗ್ಬೇಡ ಗೋಪಿ ಎಂದು ಕಂಬನಿಗರ್ದಿದ್ದೆ. ಊರಿಗೆ ಕರೆ ನಿಬ್ಬೆರಗಾಗ್ಬಿಡ್ತು. ಇವಳೇನ ಇಷ್ಟು ವರ್ಷ ಗಟ್ಟಿಗಿತ್ತಿಯಂತೆ ಯಾರನ್ನೂ ಮನೆಯ ಬಾಗಿಲಿಗೆ ಸೇರಿಸದೆ ಏಕಾಂಗಿಯಾಗಿ ಮೊಮ್ಮಗಳನ್ನ ಸಾಕಿದವಳು ಎಂದ್ಕೊಂಡು ಮೂಗಿನ ಮೇಲೆ ಬೆರಳಿಟ್ಕೊಂಡ್ರು. ಮಗನ ಮಡಿಲಲ್ಲಿ ಮಗುವಾಗ್ಬಿಟ್ಟಿದ್ದೆ. ಗಿರಿಜೆ ಬಂದು ತಮ್ಮನನ್ನ ಕಂಡು ಸಂತೋಷಗೊಂಡಳು. ನನ್ನಿಂದಾಗಿ ನೀನು ಮನೆ ಬಿಟ್ಟು ಹೋಗುವಂತಾಯ್ತು ಎಂದು ನೊಂದುಕೊಂಡಳು. ಅಳಿಯ ಮನೆಯ ಕಡೆಗೆ ಬರುವ ಸಾಹಸ ಮಾಡಲಿಲ್ಲ. ಬಂದಿರುವ ಭಾಮೈದ್ನ ಇಂದಿನಿಗಿಂತ ಚುರುಕಾಗಿದ್ದಾನೆ, ಏನೋ ಸಾಧಿಸಿ ಬಂದಿದ್ದಾನೆ ಎಂಬುದನ್ನ ಕೇಳಿಯೇ ಅವನಿಗೆ ಒಳಗೊಳಗೆ ನಡುಕ ಶುರುವಾಗಿತ್ತು ಎಂದು ಕಾಣುತ್ತದೆ. ಗೋಪಿ ಬಂದು ತಿಂಗಳು ಕಳೆಯೋಷ್ಟರಲ್ಲಿ ಹೊಸ ಹೊಲಿಗೆ ಯಂತ್ರ ಕೊಂಡ್ಕೊಂಡ. ಊರಿನ ತಾಲೂಕು ಕಚೇರಿಯ ಸಮೀಪ ಒಂದು ಟೈಪಿಂಗ್ ಮೆಷಿನ್ ಇಟ್ಕೊಂಡು ದುಡಿಮೆಗೆ ನಿಂತ. ಮನೆ ಬಿಟ್ಟು ಹೋಗಿದ್ದವನಿಗೆ ಹಸಿವು, ನೀರಡಿಕೆ, ನೋವು, ಅನುಮಾನಗಳು ದುಡಿಮೆಯ ದಾರಿಯನ್ನ ಕಲಿಸಿತ್ತು. SSLC ಬರೆದು ಮನೆ ಬಿಟ್ಟು ಹೋಗಿದ್ದವನು ಪಾಸ್ ಆಗಿದ್ದು ತಿಳಿದಿರಲಿಲ್ಲ. ಅವನು ಹಿಂತಿರುಗಿ ಬರುವುದರಲ್ಲಿ ಟೈಪಿಂಗ್ ಕಲಿತಿದ್ದರಿಂದ ಸರ್ಕಾರಿ ಕೆಲಸಕ್ಕೆ ಅಪ್ಲೈ ಮಾಡಿದ್ದ. ಭಗವಂತನ ದಯೆಯೋ ನನ್ನ ಮೊರೆಯೋ ಗೋಪಿಗೆ ಕೆಲಸ ಸಿಕ್ಬಿಡ್ತು. ಊರಿನವರು ಈಗ ಮೂಗಿನ ಮೇಲೆ ಬೆರಳಿಟ್ಕೊಂಡ್ರು. ಹೇಗಿದ್ದ ಗಂಗಮ್ಮನ ಬದುಕು ಹೇಗಾಯಿತೆಂದು ಹೊಟ್ಟೆ ಕಿಚ್ಚು ಪಟ್ಟವರಿಗೆ ಏನು ಕಡಿಮೆ ಇರಲಿಲ್ಲ. ಮಗ ತಿರುಗಿ ಬಂದದ್ದು ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಸಹಾಯ ಮಾಡಿತು. ಶಾರದೆಗೆ ವಯೋಸಹಜ ಆಕರ್ಷಣೆ ಗೋಪಿ ಮೇಲೆ ಉಂಟಾಗುತ್ತಿದ್ದದ್ದು ಗಮನಿಸಿದೆ. ಗೋಪಿ ಕೂಡ ಅವಳೆಡೆಗೆ ಆಕರ್ಷಿತನಾಗಿರುವುದು ಕಂಡುಕೊಂಡೆ. ದುಡಿಯುವ ಮಗನಿಗೆ ಬೇರೆ ಕಡೆಯಿಂದ ಹೆಣ್ಣು ಕೊಡಲು ನಾ ಮುಂದು ತಾ ಮುಂದು ಎಂದವರೇ ಹೆಚ್ಚು. ಆದರೆ ನನ್ನ ಮನದಲ್ಲೂ ಸ್ವಲ್ಪ ಆಸೆ ಬುಗಿಲೆದ್ದಿತ್ತಲ್ಲ. ಯಾರನ್ನ ಯಾಕೆ ಮಗನಿಗೆ ತರುವುದು? ನಾ ಸಾಕಿದ ಮೊಮ್ಮಗಳು ನಮ್ಮ ಮುಂದೆಯೇ ಸಂತೋಷದಿಂದ ಇದ್ದು ಬಿಡ್ಲಿ, ಕೊನೆ ಕಾಲದಲ್ಲಿ ನೆಮ್ಮದಿಯಾಗಿ ಸಾಯ್ಬೋದು ಎಂದು ಬಯಸಿದೆ. ಗಿರಿಜೆಯ ಗಂಡ ಕೂಡ ಇಂತಹ ಮೈದುನನನ್ನ ಅಳಿಯನನ್ನಾಗಿ ಮಾಡಿಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದ. ಅಲ್ಲೂ ಗಿರಿಜೆಗೆ ಹಿಂಸಿಸುವ ಮೂಲಕ ಹೇಳಿ ಕಳಿಸಿದ. ಹೇಗೋ ಗೋಪಿ ಮತ್ತು ಶಾರದೆಯ ಮದುವೆಯಿಂದ ಎಲ್ಲರೂ ಸಂತೋಷದಿಂದ ಇರ್ತಾರೆ ಎಂದು ನಿರ್ಧರಿಸಿ ಇಬ್ಬರಿಗೂ ಮದುವೆ ಮಾಡಿದೆವು. ಮಗ ಸಂತೋಷದಿಂದ ಸಂಸಾರ ನಡೆಸುವುದನ್ನ ಕಂಡು ಕೊನೆಯ ಕ್ಷಣಗಳನ್ನ ಅವನ ಆಸರೆಯಲ್ಲಿ ಕಳೆದು ಬಿಡೋಣ ಎಂದುಕೊಂಡು ನೆಮ್ಮದಿಯ ಕನಸು ಕಾಣಲು ಶುರುವಿಟ್ಟೆ. ಬಣ್ಣ ಬಣ್ಣದ ಕನಸುಗಳನ್ನ ಕಟ್ಟಿಕೊಂಡಿದ್ದ ಶಾರದೆಗೆ ನವನವೀನವಾಗಿ ಬದುಕುವ ಬಯಕೆ, ಕಂಡದ್ದನ್ನ ಕೊಳ್ಳುವ ಮನಸ್ಸು. ಅವಳ ಎಲ್ಲ ಬಯಕೆಗಳನ್ನ ಪೂರೈಸುವಲ್ಲಿ ಗೋಪಿಗೂ ಸಂತೋಷವೇ, ನನಗೂ ಸಂತೋಷವೇ. ಆದರೆ ಜೀವನದಲ್ಲಿ ನನಗೆ ಅನುಭವ ಕಲಿಸಿದ ಪಾಠದಿಂದ ಗೋಪಿಗೆ ಬುದ್ಧಿ ಹೇಳಲು ಮುಂದಾದೆ. ಸ್ವಲ್ಪ ಹಣ ಉಳಿಸಿ ಮುಂದಿನ ಭವಿಷ್ಯಕ್ಕೆ ಕೂಡಿಡಿ ಎಂದೆ. ಇದನ್ನ ಕೇಳಿಸಿಕೊಂಡ ಶಾರದೆ ಕೆಂಡ ಮಂಡಲವಾಗಿಬಿಟ್ಟಳು. ನಾನು ನನ್ನ ಗಂಡ ಸಂತೋಷದಿಂದ ಇರುವುದು ನಿಮಗೆ ಸಹಿಸಲು ಆಗ್ತಿಲ್ಲ. ನಿಮ್ಮ ಮಗ ದುಡಿದು ಏನು ತಂದುಕೊಡುವುದು ಬೇಡ. ನನ್ನದು SSLC ಆಗಿದೆ. ನಾನು ಕೆಲಸಕ್ಕೆ ಸೇರಿ ದುಡಿವೆ ಎಂದು ಒಂದೇ ಸಮನೆ ಬೊಬ್ಬಿಡಲು ಪ್ರಾರಂಭಿಸಿದಳು. ಗೋಪಿಗೆ ನನ್ನ ಮಾತುಗಳು ಸರಿ ಎನಿಸಿದ್ರು ಮುದ್ದಿನ ಮಡದಿ ನೊಂದುಕೊಳ್ಳುವುದು ಸಹಿಸಿದಾದ. ನನಗೆ ತಿರುಗಿಸಿ ನುಡಿದ್ಬಿಟ್ಟ. ನಿನಗೇನಮ್ಮ, ನಾವಿಬ್ರು ಎಷ್ಟಾದ್ರೂ ಖರ್ಚು ಮಾಡ್ತೀವಿ. ನಾನು ಅವಳಿಗಲ್ಲದೆ ಮತ್ತಾರಿಗೆ ಕೊಡಿಸ್ಲಿ? ನೀನು ಸುಮ್ಮನೆ ಅವಳಿಗೆ ನೋವು ಮಾಡಿಬಿಟ್ಟೆ ಎಂಬ ಮಗನ ಮಾತಿಗೆ ತತ್ತರಿಸಿ ಹೋದೆ. ನಾನು ಹೇಳಿದ್ದರಲ್ಲಿ ಏನು ತಪ್ಪಿತ್ತು? ಮಗನಿಗೂ ನನ್ನ ಮಾತು ತಪ್ಪಾಗಿ ಕಾಣ್ತಾ ಮಗನಿಂದ ಇಂತಹ ಮಾತು ನಿರೀಕ್ಷಿಸಿರದ ನನಗೆ ಕಂಬನಿ ಸೆರಗನ್ನ ತೋರಿಸಿತು. ಸೆರಗನ್ನ ಅಡ್ಡ ಹಿಡಿದು ಕಣ್ಣೀರು ಸುರಿಸುತ್ತಾ ದೇವಸ್ಥಾನದ ಅರಳಿ ಮರದ ಬಳಿಗೆ ನಡೆದ್ಬಿಟ್ಟೆ. ಮಗನಿಗೂ ಪಿಚ್ಚೆನಿಸಿ ನೊಂದುಕೊಂಡು ನನ್ನ ಹಿಂದೆಯೇ ಬಂದು ನನ್ನ ಸಮಾಧಾನ ಮಾಡ್ದ. ಆವೇಶದಲ್ಲಿ ನುಡಿದ್ಬಿಟ್ಟೆ. ಕ್ಷಮಿಸ್ಬಿಡಮ್ಮ ಎಂದು ಸಂತೈಸಿ ಮನೆಗೆ ಕರೆದೊಯ್ದ. ಶಾರದೆಗೆ ಅದು ಇನ್ನೂ ನೋವನ್ನ ನೀಡಿತು ಅನ್ಸುತ್ತೆ. ನಿಮ್ಮಮ್ಮ ಅಂದ ಮಾತಿನಿಂದ ನನ್ನ ಮನಸ್ಸಿಗೆ ನೋವಾಗಿದ್ದರೂ ನೀವು ನನ್ನನ್ನ ಕಡೆಗಣಿಸಿ ಅವರ ಹಿಂದೆ ಹೋದ್ರಿ. ನಿಮಗೆ ಯಾರಿಗೂ ನಾನು ಬೇಡದವಳಾದೆ. ನಮ್ಮ ಅಪ್ಪ ಅಮ್ಮ ನನ್ನನ್ನ ನೋಡ್ಕೊಂಡಿದ್ರೆ ನಿಮ್ಮ ದೃಷ್ಟಿಯಲ್ಲಿ ನಾನು ಇಷ್ಟು ತಾಸಾರದವಳು ಆಗ್ತಿರ್ಲಿಲ್ಲ. ನಾನು ಕೆಲಸಕ್ಕೆ ಸೇರ್ತೀನಿ ಎಂದು ರಂಪ ಮಾಡಿಬಿಟ್ಟಳು. ಗೋಪಿ ಪರಿಸ್ಥಿತಿಯನ್ನ ನಿಭಾಯಿಸಲು ಹೆಣ್ಗಾಡ್ಬಿಟ್ಟ. ಎಷ್ಟು ಸಮಾಧಾನ ಮಾಡಿದ್ರೂ ತನ್ನ ಪಟ್ಟು ಸಡಿಸ್ಲಿಲ್ಲ. ಕೆಲಸಕ್ಕೆ ಹೋಗಲೇಬೇಕು ಎಂದು ಹಠ ಹಿಡಿದು ಬಿಟ್ಟಳು. ಅವಳ ಉದ್ದಟ
ಉದ್ದಟತನ ನನ್ನಿಂದ ಸಹಿಸದಾಯ್ತು. ನಮ್ಮ ಕಾಲಕ್ಕೆ ಹೆಣ್ಣು ಹೊರಗೆ ದುಡಿಯಲು ಹೋಗೋದು ಎಂದ್ರೆ ನನಗೂ ಸ್ವಲ್ಪ ಅಳುಕಿತ್ತು. ಆದರೆ ಕೇಳುವ ರೀತಿಯಲ್ಲಿ ಕೇಳಿದ್ರೆ ನನಗೂ ಕಳಿಸುವ ಮನಸ್ಸಿದ್ದದ್ದು ನಿಜ. ಆದರೆ ಗೋಪಿಗೇನೆ ಅವಳನ್ನ ಹೊರಗೆ ಕಳಿಸಲು ಇಷ್ಟವಿರ್ಲಿಲ್ಲ. ಏನೋ ತಳಮಳ ಅವನಲ್ಲಿ ಇದ್ದದ್ದನ್ನ ಗಮನಿಸಿದ್ದೆ. ಹಾಗಾಗಿ ಈ ಕೆಲಸದ ವಿಚಾರ ಬಂದಾಗ ನಾನೇ ವಿರೋಧಿಸ್ತಿದ್ದೆ. ಮಗ ಮಾತಾಡಿ ಕೆಟ್ಟನಾಗುವುದು ಬೇಡ ಎನ್ಕೊಂಡು, ಅವರಿಬ್ಬರ ಅನ್ಯೂನತೆ ಭಂಗ ಬರುವುದು ಬೇಡ ಎನ್ಕೊಂಡು. ಆದ್ರೆ ಆ ದಿನ ಶಾರದೆಯ ಹಠ ಎಲ್ಲರನ್ನ ದಿಕ್ಕೆಟ್ಟಂತೆ ಮಾಡಿತ್ತು. ಗಿರಿಜೆಯನ್ನ ಕರೆಸಿ ಸಮಾಧಾನ ಮಾಡಲು ಯತ್ನಿಸಿ ಸೋತು ಹೋದೆವು. ಅವಳ ಹಠಕ್ಕೆ ಮಣಿದು ಆ ಕಾಲಕ್ಕೆ ಸಿಗುತ್ತಿದ್ದ ಶಿಕ್ಷಕಿ ಹುದ್ದೆಗೆ ಅಪ್ಲೈ ಮಾಡಿಸುವುದಾಗಿ ತಿಳಿಸಿದೆವು. ಖುಷಿಯಲ್ಲಿ ಕುಣಿದಾಡಿದವಳು ತಲೆ ತಿರುಗಿ ಬಿದ್ಬಿಟ್ಟಳು. ಎಲ್ಲರೂ ಗಾಬರಿಯಾದೆವು. ಪಕ್ಕದ ಮನೆಯ ನರ್ಸಮ್ಮ ಪರೀಕ್ಷಿಸಿದಾಗ ಗರ್ಭಿಣಿ ಎಂದು ತಿಳಿದು ಎಲ್ಲರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಗೋಪಿಗೆ ನಾನು ತಂದೆ ಆಗ್ತಿರುವೆ ಎಂದು ಸಂಭ್ರಮಿಸಿದವನ ಸಂಭ್ರಮ ತುಂಬಾ ದಿನ ಉಳಿದಿಲ್ಲ. ಸದ್ಯಕ್ಕೆ ಕೆಲಸಕ್ಕೆ ಸೇರುವುದು ಬೇಡ, ಮಗುವಾದ ನಂತರ ಕೆಲಸಕ್ಕೆ ಹೋಗುವುದು ಎಂದಿದ್ದಕ್ಕೆ ಮತ್ತೆ ದಾವೆ ಹೂಡಿದಳು ಶಾರದೆ. ಅವಳನ್ನ ಸಂತೈಸುವಲ್ಲಿ ಸೋತು ಹೋಗ್ಬಿಟ್ಟ ಗೋಪಿ. ಗರ್ಭಿಣಿ ಹುಡುಗಿ ನೊಂದುಕೊಳ್ಳುವುದು ಬೇಡ ಎಂದ್ಕೊಂಡಷ್ಟು ಅವಳ ಉಪಟಳ ಹೆಚ್ಚಾಗ್ತಿತ್ತು. ಅವಳ ಅದೃಷ್ಟವೋ ನಮ್ಮ ದುರಾದೃಷ್ಟವೋ ನಾ ತಿಳಿ ಅವಳು ಬಯಸಿದ ಉದ್ಯೋಗಕ್ಕೆ ತೆರಳಲು ಹೆಚ್ಚಿನ ವಿದ್ಯಾಭ್ಯಾಸದ ಗಡಿ ಇಟ್ಬಿಟ್ರು. ವಿಷಯ ತಿಳಿದು ಅವಳ ಆರ್ಭಟ ಮನೆಯ ನೆಮ್ಮದಿಯನ್ನ ಕಲಕ್ಬಿಡ್ತು. ನನಗೆ ಮಗುವೂ ಬೇಡ, ಈ ಸಂಸಾರವೂ ಬೇಡ, ನಾನು ಇನ್ನು ಓದಿ ಕೆಲಸಕ್ಕೆ ಸೇರ್ತೀನಿ, ನಾನು ಬಯಸಿದ್ದನ್ನ ನಿಮ್ಮ ಆಶ್ರಯಿಸದೆ ಕೊಳ್ತೀನಿ ಎಂದು ನುಡಿದವಳ ಮಾತಿಗೆ ಇಡೀ ಮನೆ ಸ್ತಬ್ಧವಾಗ್ಬಿಡ್ತು. ಗಂಡನ ದುಡಿಮೆ ನಿನಗೆ ತಾನೆ, ಮತ್ತಿನ್ಯಾರು ಏನು ಕೇಳುವುದಿಲ್ಲ, ನಿನಗೆ ಇಷ್ಟ ಬಂದಂತೆ ಇದ್ಬಿಡು ಎಂದು ಗಿರಿಜೆ ಮಗಳಿಗೆ ತಿಳಿಸಿ ನನಗೂ ಹಾಗೆ ಹೇಳಿದಳು. ನಾನು ಕೇಡಿನಿಂದ ಹೇಳಿಲ್ಲ ಗಿರಿಜಾ, ಕೂಡಿಟ್ರೆ ಭವಿಷ್ಯಕ್ಕೆ ದಾರಿಯಾಗ್ಲಿ ಎಂದು ಹೇಳಿದೆ ಎಂದು ನೊಂದುಕೊಂಡು ನುಡಿದಾಗ ನನಗೂ ತಿಳಿದಿದೆ ಅಮ್ಮ, ಆದರೆ ಈಗ ಅವಳು ಸಮಾಧಾನವಾಗಿಬಿಡ್ಲಿ, ನಂತರ ತಿಳಿ ಹೇಳೋಣ ಎಂದು ಹೇಳಿ ನನ್ನ ಕಣ್ಣೀರನ್ನ ಒರೆಸಿದಳು. ತಿಂಗಳುಗಳು ಹುರುಳುತ್ತಿತ್ತು. ದಿನೇ ದಿನೇ ಗೋಪಿ ಮಂಕಾಗಿ ಹೋದ. ಶಾರದೆಯನ್ನ ರಮಿಸಿ ಸಂತೈಸುವಾಗ ಅವಳ ಬಯಕೆಗೆ ದಂಗಾಗಿ ಹೋಗಿದ್ದ. ನನಗೆ ನಿನ್ನ ಅಮ್ಮನ ಜೊತೆ ಇರಲು ಸಾಧ್ಯವಿಲ್ಲ, ನಾನು ನಿಮಗೆ ಬೇಕೆಂದ್ರೆ ನೀವು ಬೇರೆ ಮನೆ ಮಾಡ್ಬಿಡಿ ಎಂದು ಹೇಳಿದ ಹೆಂಡತಿಯ ಮಾತಿಗೆ ಏನ್ ತಾನೇ ಉತ್ತರಿಸಿಯಾನು. ಮಂಕಾದ ಮಗನನ್ನ ಸೂಕ್ಷ್ಮವಾಗಿ ಗಮನಿಸಿದೆ. ಕೋಣೆಗೆ ಹೋದೊಡನೆ ಇಬ್ಬರ ನಡುವೆ ನಡೆಯುತ್ತಿದ್ದ ಮಾತುಕತೆ ಆಕಸ್ಮಿಕವಾಗಿ ಒಮ್ಮೆ ನನ್ನ ಕಿವಿಗೆ ಬಿದ್ದಾಗ ನನ್ನ ಒಡಲಿಗೆ ಬೆಂಕಿ ಬಿದ್ದಂತಾಯ್ತು. ಕೂಗಾಡುವ ಮನಸ್ಸಾಯ್ತು. ದಿನ ತುಂಬಿರುವ ಬಸುರಿ ಹುಡುಗಿ ಎಂದು ಆಲೋಚಿಸಿ ಕೆಲವು ದಿನ ಗಿರ್ಜಿಯೊಂದಿಗೆ ಇದ್ರೆ ಅವಳಿಗೂ ಬದಲಾವಣೆ ಸಿಗ್ಲಿ ಅಂದ್ಕೊಂಡು ಬಾಣಂತನಕ್ಕೆ ಅಲ್ಲಿಗೆ ಕಳಿಸ್ತೆ. ಮೊದಲಿಂದಲೂ ಅಳಿಯನ ತಾಸಾರಕ್ಕೆ ಒಳಗಾಗಿದ್ದ ಶಾರದೆಗೆ ಈ ಬಾರಿ ತವರಿನಲ್ಲಿ ದುಡಿಯುವ ಗಂಡನ ಸಲುವಾಗಿ ಗೌರವ ಸಿಕ್ಕಿತ್ತು. ಗೋಪಿ ತನ್ನ ಸಂಬಳವನ್ನ ಶಾರದೆಯ ಕೈಯಲ್ಲಿ ಇಡ್ತಿದ್ದ. ಅವಳು ತನಗೆ ಬೇಕೆನಿಸಿದ್ದನ್ನ ಕೊಂಡು ತೃಪ್ತಿ ಹೊಂದಿದ್ರು ನನ್ನ ಕಂಡರೆ ಸಿಡಿಯುವುದು ತಪ್ಪಲಿಲ್ಲ. ನಾನು ನನ್ನ ದುಃಖ ಹತ್ತಿಕ್ಕುವಲ್ಲಿ ಸೋಲ್ತಿದ್ದೆ. ಎಷ್ಟು ನಾನು ಸಂತೈಸಿಕೊಂಡರೂ ಮನಸ್ಸಿಗೆ ಉಂಟಾದ ನೋವು ನನ್ನ ಇಷ್ಟು ವರ್ಷಗಳ ಶ್ರಮವನ್ನ ನೋವನ್ನ ದುಪ್ಪಟ್ಟು ಮಾಡ್ತಿತ್ತು. ನನ್ನ ಪಾಲಿಗೆ ಮತ್ತೆ ಸಂಜೀವಿನಿ ಎನಿಸಿದ್ದು ಶಾರದೆ ಗಂಡು ಮಗುವನ್ನ ಹಡೆದಾಗ ಮನೆಯಲ್ಲಿ ಎಲ್ಲರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಸಂತೋಷದಿಂದ ಉಬ್ಬಿಯೋದೆ. ಮಗು ಕಾಣಲು ಗಿರ್ಜೆ ಮನೆಗೆ ನಡೆದಾಗ ಅಲ್ಲಿ ಬಾಣಂತನಕ್ಕೆ ಮಗಳು ಪರಿಪಾಟಲು ಬೀಳುವುದನ್ನ ಗಮನಿಸಿದೆ. ಉಳಿದಿಬ್ಬರು ಮಕ್ಕಳನ್ನ ನಿಭಾಯಿಸಿಕೊಂಡು ಬೇಜವಾಬ್ದಾರಿ ಗಂಡನೊಂದಿಗೆ ಹೇಗುತ್ತಾ ಗಿರಿದೆ ಹೈರಾಣಾಗಿ ಹೋಗಿದ್ದಳು. ಗೋಪಿ ದುಡಿಯುವ ಹಣವನ್ನ ಶಾರದೆಯ ಕೈಗೆ ನೀಡ್ತಾ ಇದ್ರು. ತನ್ನ ತಾಯಿಗೆ ಒಂದು ಪೈಸೆ ನೀಡ್ತಿರ್ಲಿಲ್ಲ ಶಾರದೆ. ಇಷ್ಟು ವರ್ಷಗಳು ನನಗಾಗಿ ನೀವು ಏನು ಖರ್ಚು ಮಾಡಿಲ್ಲ, ಈಗ ನೋಡ್ಕೊಳ್ಳಲು ನಿಮಗೆ ಕಷ್ಟವಾ ಎನ್ನುತ್ತಿದ್ದಳು. ಇದ್ದುದರಲ್ಲಿ ತನ್ನ ತಮ್ಮ ಮತ್ತು ತಂಗಿಗೆ ಏನಾದರೂ ತೆಗೆದುಕೊಳ್ಳಲು ಅಲ್ಪ ಸ್ವಲ್ಪ ಹಣವನ್ನ ನೀಡ್ತಾ ಇದ್ದಳು. ಇದನ್ನೆಲ್ಲ ಗಮನಿಸಿದ ನನಗೆ ಶಾರದೆ ಆಟ ನೋಡಲಾಗ್ಲಿಲ್ಲ. ಗೋಪಿಯನ್ನ ಕೂರಿಸ್ಕೊಂಡು ಗಿರಿಜೆಯ ಕಷ್ಟಗಳನ್ನ ವಿವರಿಸಿದೆ. ಇಲ್ಲಿಗೆ ಕರೆತಂದು ಬಿಡು, ಶಾರದೆ ಮತ್ತು ಮಗುವನ್ನ ನಾನೇ ನೋಡ್ಕೋತೀನಿ. ಹೀಗೆ ಮುಂದುವರೆದ್ರೆ ನಿನ್ನ ಅಕ್ಕನಿಗೂ ಕಷ್ಟವಾಗುತ್ತದೆ. ನಿನ್ನ ಹಣವನ್ನ ಎಲ್ಲ ನೀನು ಅವಳಿಗೆ ನೀಡ್ತಾ ಇರುವೆ, ಆದರೂ ತಿಳುವಳಿಕೆ ಇಲ್ಲದೆ ಖರ್ಚು ಮಾಡ್ತಿದ್ದಾಳೆ. ಹೀಗಾದ್ರೆ ಶಾರದೆ ತನ್ನ ಸಂಸಾರ ಹೇಗೆ ಸರಿದೂಗಿಸಿಯಾಳು ಎಂದು ತಿಳಿ ಹೇಳಿದೆ. ಗೋಪಿಗೂ ನನ್ನ ಮಾತು ಸರಿ ಎನಿಸ್ತು. ಕಣ್ಣಾರೆ ತನ್ನ ಅಕ್ಕನ ಪಡಿಪಾಟಲು ಕಂಡಿದ್ದವನು ಮಗುವಿಗೆ 3 ತಿಂಗಳು ತುಂಬುವುದರಲ್ಲಿ ಶಾರದೆಯನ್ನ ಮಗುವಿನೊಂದಿಗೆ ನಮ್ಮಲ್ಲಿಗೆ ಕರೆದುಕೊಂಡು ಬಂದ. ಶಾರದೆಗೂ ತನ್ನ ತವರಿನಲ್ಲೇ ಏನೋ ಸಮಾಧಾನ ಸಿಕ್ಕಂತೆ ಕಂಡಿರದೆ ಇಲ್ಲಿಗೆ ಬರಲು ತಕರಾರು ತೆಗಿಲಿಲ್ಲ. ಆದರೆ ಯಾವಾಗ ಗೋಪಿ ಸಂಬಳದ ಹಣವನ್ನ ನನ್ನ ಕೈಯಲ್ಲಿ ಇತ್ತು ಮನೆ ನಿಭಾಯಿಸಲು ತಿಳಿಸಿದ್ನು, ಕೆಂಡ ಮಂಡಲವಾಗಿಬಿಟ್ಟಳು. ನಮ್ಮ ನೆಮ್ಮದಿಯನ್ನ ಕಿತ್ಕೊಂಡ್ಬಿಟ್ಟೆ, ನನ್ನ ಗಂಡನಿಗೂ ನನ್ನನ್ನ ಬೇಡದವಳನ್ನಾಗಿ ಮಾಡ್ಬಿಟ್ಟೆ ಎಂದು ಕಿರ್ಚಾಡಿದಳು. ಗೋಪಿ ನೋಡುವವರೆಗೂ ನೋಡಿದವನು ಒಮ್ಮೆ ಆವೇಶದಲ್ಲಿ ಶಾರದೆಯ ಮೇಲೆ ಕೈ ಮಾಡ್ಬಿಟ್ಟ. ಅವಳ ಆವೇಶ ಎಲ್ಲವೂ ನನ್ನ ಮೇಲೆ ತಿರುಗಿಬಿಡ್ತು. ನಾನಿರ್ಬೇಕು ಇಲ್ಲ ನಿಮ್ಮಮ್ಮ ಇರಬೇಕು ಎಂದು ಪಟ್ಟಿಡಿದು ಬಿಟ್ಟಳು. ಮಗುವಿಗೆ ವರ್ಷ ತುಂಬುವುದರಲ್ಲಿ ಜೀವ ಹೈರಾಣಾಗೋಗಿತ್ತು ಎಲ್ಲರಿಗೂ. ನನಗೂ ಸಮಾಧಾನ ಮಾಡ್ಲಾಗದೆ, ಶಾರದೆಗೂ ಸಮಾಧಾನ ಮಾಡ್ಲಾಗದೆ ಈ ಜಂಜಾಟಗಳಿಗೆ ಬೇಸತ್ತು ಗೋಪಿ ದೂರಗೆ ವರ್ಗ ಮಾಡಿಸ್ಕೊಂಡ್ಬಿಟ್ಟ. ಅಮ್ಮ, ತಿಂಗಳಿಗೆ ಇಷ್ಟು ಅಂತ ಹಣ ಕಳಿಸ್ಬಿಡ್ತೀನಿ, ಅಕ್ಕನಿಗೂ ನಿನ್ನನ್ನ ನೋಡ್ಕೊಳ್ಳಲು ಹೇಳ್ತೀನಿ. ನನಗೆ ಈ ಕಿತ್ತಾಟಗಳಿಂದ ಮುಕ್ತಿ ಬೇಕು, ಇಲ್ಲವಾದರೆ ನಾನೇ ಮನೆ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ ಎಂದಾಗ ನನ್ನ ಉಸಿರೇ ನಿಂತಂತೆ ಭಾಸವಾಗ್ಬಿಡ್ತು. ಮಗ ಮತ್ತೆ ಮನೆ
ಬಿಟ್ಟು ಹೋಗುವುದು ನಾನಿದ್ದು ಸತ್ತಂತೆ, ಅದಕ್ಕಿಂತ ದೂರದಲ್ಲಿ ಎಲ್ಲಾದರೂ ನೆಮ್ಮದಿಯಾಗಿ ಇದ್ದು ಬಿಡ್ಲಿ ಅಂದ್ಕೊಂಡು ನನ್ನ ಮನೋಸ್ಥೈರ್ಯವನ್ನೇ ಹೆಚ್ಚಿಸಿಕೊಂಡೆ. ಎಳೆ ಮಗುವಿನ ಖರ್ಚುಗಳು ಹೆಚ್ಚಾಗಿ ಇರುತ್ತವೆ, ನಿನ್ನ ದುಡಿಮೆ ನಿನಗೆ ಇರಲಿ, ನನ್ನ ಕೈಲಾಗುವವರೆಗೂ ನಾನು ದುಡಿದುಕೊಂಡು ತಿನ್ನುವೆ, ಕೊನೆಗಾಲದಲ್ಲಿ ಬಾಯಿಗೆ 2 ಹನಿ ನೀರು ಬಿಟ್ಬಿಡು ಮಗ್ನೆ ಎಂದು ಹೇಳಿ ಕಣ್ಣೀರು ಸೆರಗಿ ಗೊತ್ಕೊಂಡು ಶ್ರೀರಾಮನ ಭಜನೆ ಮಂದಿರಕ್ಕೆ ನಡೆದ್ಬಿಟ್ಟೆ. ಗೋಪಿ ನೊಂದುಕೊಂಡ. ಆದರೆ ಅವನ ಮುಂದೆ ಬೇರೆ ಆಯ್ಕೆಗಳೇ ಉಳಿದಿರಲಿಲ್ಲ. ನೆಮ್ಮದಿ ಕೆಡಿಸಿಕೊಂಡು ಇರಲಾರದೆ ಅವನ ನಿರ್ಣಯಕ್ಕೆ ಬದ್ಧವಾಗ್ಬಿಟ್ಟ. ನಾನು ನನ್ನ ಮನಸ್ಸನ್ನ ಕಲ್ ಮಾಡಿಕೊಂಡೆ. ಮತ್ತೆ ಗಟ್ಟಿಗಿತ್ತಿ ಗಂಗಮ್ಮ ಎನ್ನುವ ಮಟ್ಟಿಗೆ ಜೀವನವನ್ನ ಕಟ್ಕೊಂಡೆ. ಮಗ್ಗದ ದುಡಿಮೆ ನನಗೆ ಹೆಚ್ಚಾಗಿ ಉಳಿದಿತ್ತು. ಆದರೂ ಆಲಸ್ಯ ಹತ್ತಿರ ಸುಳಿಲಿಲ್ಲ. 2 ಮಕ್ಕಳ ಕಟ್ಟಿಕೊಂಡು ಗಿರಿಜೆಯ ಪಾಡು ನೋಡಲಾರದೆ ಅವಳಿಗೂ ಸಹಾಯ ಮಾಡ್ತಿದ್ದೆ. ನನ್ನ ಸಾಂತ್ವನಿಸಲು ನೋಡಿದಳು ಗಿರಿಜೆ. ಇನ್ನೇನು ಉಳಿದಿತ್ತು ನನ್ನ ಪಾಲಿಗೆ ನೊಂದುಕೊಳ್ಳಲು? ಹೇಗೋ ಮಗ ನೆಮ್ಮದಿಯಾಗಿ ಇದ್ದಾನಲ್ಲ, ನನ್ನ ಬಗ್ಗೆ ಚಿಂತಿಸಲು ಏನಿದೆ? ಕೈಲಾಗುವವರೆಗೂ ದುಡಿವೆ, ಕೊನೆಗಾಲದಲ್ಲಿ ನೀನಾದ್ರೂ ನನ್ನ ಪಾಲಿಗೆ ಇದ್ದೀಯಾ, ಅಷ್ಟು ಸಾಕು ಎಂದು ಗಿರಿಜೆಗೆ ಸಮಾಧಾನಿಸಿ ಉಳಿತಾಯದ ಹಣವನ್ನು ನೀಡಿ ಕಳಿಸ್ತೆ. ಗಿರಿಜೆ ವಾರಕ್ಕೆ ಒಮ್ಮೆ ಬಂದು ನನ್ನ ಆರೋಗ್ಯ ವಿಚಾರಿಸ್ಕೊಂಡು ಹೋಗ್ತಾ ಇದ್ದಳು. ಗೋಪಿ ತಿಂಗಳಿಗೊಮ್ಮೆ ಸಂಬಳ ಆದಾಗ ಹಣ್ಣುಕೊಂಡು ತರ್ತಿದ್ದ. ನೀನೇನು ಕೆಲಸ ಮಾಡಬೇಡ ಅಮ್ಮ, ನೆಮ್ಮದಿಯಾಗಿ ಇದ್ಬಿಡು, ನಾನು ಕೊಡುವ ಹಣ ಸಾಕಾಗದೇ ಇದ್ರೆ ತಿಳಿಸು, ಕಷ್ಟಪಡಬೇಡ ಅನ್ನುತ್ತಿದ್ದ. ಇನ್ನು ಗಟ್ಟಿಮುಟ್ಟಾಗಿದ್ದೀನಿ ಗೋಪಿ, ನನ್ನ ಕೈಲಾಗುವ ತನಕ ದುಡಿತೀನಿ. ನನಗೂ ಬೇಸರ, ವಂಶ ಪರಂಪರೆಯಾಗಿ ಬಂದ ಈ ಕಾಯಕ ಬಿಡಲು ನನಗೂ ಸ್ವಲ್ಪ ಕಷ್ಟವೇ ಎಂದು ಹೇಳ್ತಿದ್ದೆ. ಯಾಕೋ ಅವನಿಂದ ಹಣ ಪಡೆಯಲು ನನ್ನ ಮನಸ್ಸು ಒಪ್ತಿರ್ಲಿಲ್ಲ. ಆದರೆ ಗೋಪಿ ನೊಂದ್ಕೋತಾನೆ ಎಂದುಕೊಂಡು ಪಡಿತಿದ್ದೆ. ಇದನ್ನ ಅವನಿಗೆ ಹೇಳಿ ನೋವು ಮಾಡುವುದು ಯಾಕೆ ಎಂದು ಮನಸ್ಸು ನಿರ್ಧರಿಸ್ಬಿಟ್ಟಿತ್ತು. ಹೀಗೆ ನನ್ನ ಬದುಕು ನಡೆದಿತ್ತು. ಇದರ ಮಧ್ಯೆ ಇದ್ದು ಇಲ್ಲದಂತೆ ಇದ್ದ ಹಳಿಯ ಗಿರಿಜೆಯನ್ನ ಮತ್ತು ಮಕ್ಕಳನ್ನ ತೊರೆದು ಮಣ್ಣಲ್ಲಿ ಮಣ್ಣಾಗ್ಬಿಟ್ಟ. ಇದರಿಂದ ಯಾರಿಗೂ ಅತೀವ ದುಃಖವಾಗದೆ ಇದ್ರೂ ನೋವುಂಟು ಮಾಡಿತ್ತು. ನಾನು ಒಂಟಿಯಾಗಿದ್ದರಿಂದ ಗಿರಿಜೆಯನ್ನ ಮಕ್ಕಳೊಂದಿಗೆ ನನ್ನ ಬಳಿ ಇದ್ದು ಬಿಡಲು ತಿಳಿಸ್ತೆ. ಗೋಪಿ ಕೂಡ ಅದನ್ನೇ ಅನುಮೋದಿಸಿದಾಗ ಗಿರಿಜೆ ನನ್ನೊಂದಿಗೆ ಬಂದು ಉಳಿದಳು. ಆಗಲೇ ಅವಳ ಮಗನಿಗೆ 20 ವರ್ಷ ತುಂಬಿತ್ತು. ಅವನು ಓದಿನಲ್ಲಿ ಹಿಂದೆ ಉಳಿದಿದ್ದರೂ ಬುದ್ಧಿವಂತನಾಗಿದ್ದರಿಂದ ದುಡಿಮೆಗಾಗಿ ಪೇಟೆಗೆ ಹೋಗಲು ನಿರ್ಧರಿಸಿ ತೆರಳಿಬಿಟ್ಟ. ಇನ್ನುಳಿದ ಒಬ್ಬಳು ಮಗಳು ಗೀತಾ ಓದಿನಲ್ಲಿ ಚತುರಿಯಾಗಿದ್ದರಿಂದ ಆ ಸಮಯಕ್ಕೆ ಹೆಣ್ಣು ಮಕ್ಕಳ ಓದಿನ ಮಹತ್ವ ನನಗೂ ತಿಳಿದಿದ್ದರಿಂದ ಗೀತಾಳನ್ನ ಕಾಲೇಜಿಗೆ ಸೇರಿಸಿದೆವು. ಆದರೆ ನನ್ನಲ್ಲಿ ತಳಮಳ ಇದ್ದಿದ್ದಂತೂ ಸತ್ಯ. ಯಾವ ಕಾಲಘಟ್ಟವಾದರೇನು, ಹೆಣ್ಣು ಮಡಿಲಲ್ಲಿ ಕೆಂಡವಿದ್ದಂತೆ ಎಂಬ ಭಯ ನನ್ನಲ್ಲಿ ಉಳಿದಿತ್ತು. 70 ವರ್ಷ ತುಂಬಿದ್ದರೂ ನನ್ನಲ್ಲಿ ದುಡಿಮೆಯ ಹುಮ್ಮಸ್ಸು ಕುಗ್ಗಿರಲಿಲ್ಲ. ನನ್ನ ಕೆಲಸ ನಾನೇ ಮಾಡಿಕೊಳ್ತಿದ್ದೆ. ಗಿರಿಜೆ ಎಗಲಾಗಿ ದುಡಿಯುತ್ತಿದ್ದಳು. ಬಡತನ ತಕ್ಕ ಮಟ್ಟಿಗೆ ಸರಿದಿತ್ತು. ನನ್ನ ದೇಹಕ್ಕೆ ವಯಸ್ಸಾಗಿತ್ತು. ಆದರೆ ನನಗೆ ದುಡಿಯುವ ಛಲ ಕಡಿಮೆ ಆಗಿರಲಿಲ್ಲ. ಯಾರ ಮುಂದೆಯೂ ಕೈ ಚಾಚಲು ಮನಸ್ಸು ಒಪ್ಪಲಿಲ್ಲ. ಗಿರಿಜೆ ಬಂಡ ಗಂಡನಿಂದ ಬೇಸತ್ತಿದ್ದವಳು. ಅವರಿಂದಾಗಿ ನನ್ನ ತಾಯಿ ಈ ದಿನ ಕಷ್ಟಪಡ್ತಿದ್ದಾಳೆ ಎಂದು ಚಡಪಡಿಸುತ್ತಿದ್ದಳು. ಒಮ್ಮೆ ತನ್ನ ಮನದ ನೋವನ್ನ ನನ್ನ ಬಳಿ ತೋಡಿಕೊಂಡಳು. ನನ್ನಿಂದ ನಿನಗೂ ಕಷ್ಟಗಳೇ ಅಮ್ಮ. ಅಳಿಯ ಎನಿಸಿಕೊಂಡವನು ಒಂದು ದಿನ ಜವಾಬ್ದಾರಿಯನ್ನ ಹೊರಲಿಲ್ಲ. ಹಾಗಾಗಿ ಶಾರದೆಯನ್ನ ನಿನ್ನ ಮಡಿಲಿಗೆ ಹಾಕ್ಬಿಟ್ಟೆ. ನೀನು ಅವಳನ್ನ ನಿನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಅಷ್ಟು ಮುಚ್ಚಟೆ ಮಾಡಿ ಸಾಕ್ತೆ. ಆದ್ರೆ ಶಾರದೆಗೆ ಮಾಡ್ಬಿಟ್ಟಳು. ನನ್ನ ಮಗ ಗಣೇಶನಾದ್ರೂ ಇಲ್ಲಿಯೇ ಇದ್ದು ಮನೆಯನ್ನ ನಿಭಾಯಿಸುತ್ತಾನೆ ಎಂದ್ಕೊಂಡ್ರೆ ಅವನು ಪಟ್ಟಣ ಸೇರ್ಬಿಟ್ಟ. ಇನ್ನು ಗೀತಾ ಓದಿನಲ್ಲಿ ಚತುರೇ, ಚೆನ್ನಾಗಿ ಓದಿಸಿ ಎಂದು ಪ್ರಿನ್ಸಿಪಾಲ್ ನಮ್ಮನ್ನ ಒಪ್ಪಿಸಿಕೊಂಡು ಕಾಲೇಜು ಸೇರಿಸಿದ್ರು. ಅವಳ ಓದಿಗಾಗಿ ಮತ್ತೆ ನೀನು ನಮಗಾಗಿ ಈ ಇಳಿ ವಯಸ್ಸಿನಲ್ಲೂ ಕಷ್ಟಪಡಬೇಕಾಯಿತು ಎಂದು ನೊಂದುಕೊಂಡು ಸೆರಗು ತೋರಿಸಿಕೊಂಡಿದ್ದಳು. ನಾನು ಅವಳಿಗೆ ಸಮಾಧಾನಿಸಿ ನುಡಿದೆ. ನಿಮ್ಮ ಅಪ್ಪ ನಮ್ಮನ್ನ ಬಿಟ್ಟು ನಡೆದಾಗ ನನಗೂ ಜೀವನ ಬೇಸತ್ತು ಸಾವಿನ ಮನೆಯ ಕದ ಬಡಿಯುವ ಆಲೋಚನೆ ಬಂದಿತ್ತು ಗಿರ್ಜಾ. ಆದರೆ ಮಕ್ಕಳಿಗೆ ಭದ್ರ ಬುನಾದಿ ಮಾಡುವ ಸಲುವಾಗಿ ಉಸಿರು ಬಿಗಿ ಹಿಡಿದೆ. ನಿನ್ನ ಮದುವೆ ಮಾಡುವಲ್ಲಿ ಎಡವಿದಾಗ ಕಂಗೆಟ್ಟು ಹೋಗಿದ್ದೆ. ಗೋಪಿ ನನ್ನನ್ನ ತೊರೆದು ಹೋದಾಗ ಇನ್ಯಾತಕ್ಕೆ ಈ ಜೀವನ ಎನಿಸಿದ್ದು ಇದೆ. ಆದರೆ ಮಗುವಾಗಿದ್ದ ಶಾರದೆಯ ಒಂದು ದಡ ಸೇರಿಸಲು ಮತ್ತೆ ಬದುಕಿದೆ. ಗೋಪಿಯೂ ಬಂದ. ಶಾರದೆಯೊಂದಿಗೆ ಮದುವೆಯೂ ಆಯ್ತು. ನೆಮ್ಮದಿಯ ನಿಟ್ಟಿಸಿರು ಬಿಡುವ ಸಮಯಕ್ಕೆ ಗೋಪಿ ಬೇರೆ ಊರಿಗೆ ವರ್ಗವಾದ. ಯಾಕೋ ತಿಳಿಯೇ ಶಾರದೆ ನಡೆದುಕೊಂಡ ರೀತಿಯಿಂದ ನನ್ನಲ್ಲಿ ಆಗ ಛಲ ಹುಡ್ತು. ಯಾರನ್ನೂ ಅವಲಂಬಿಸಬಾರದು ಎನಿಸ್ಬಿಡ್ತು. ಬದುಕು ಇನ್ನು ಏತಕ್ಕೆ ಎಂದು ಮಾತ್ರ ತಿಳಿದಿಲ್ಲ. ಅಷ್ಟರಲ್ಲಿ ನೀನು ಇಲ್ಲಿಗೆ ಬರುವಂತಾಗಿ ನಾನು ನಿನಗಾಗಿ ಆದರೂ ಬದುಕು ಬಿಡೋಣ ಎನ್ನಿಸ್ತು. ಜೊತೆಯಲ್ಲಿ ದೂರದಿಂದಲೇ ಮಗನ ಸುಖವನ್ನ ಕಣ್ತುಂಬಿಕೊಳ್ಳೋಣ ಎಂದುಕೊಂಡಿರುವೆ ಎಂದಿದ್ದೆ. ನನ್ನ ಮನಸ್ಸಿನಲ್ಲಿ ಆಲೋಚಿಸಿದಂತೆ ನಾನು ಮತ್ತೆ ಗಿರಿಜೆ ಇಬ್ಬರು ಒಬ್ಬರಿಗೊಬ್ಬರು ಎಂದುಕೊಂಡು ಹೇಗೋ ನೆಮ್ಮದಿಯ ಜೀವನ ಸಾಗಿಸೋಣ ಎಂದುಕೊಂಡಿದ್ದೆವು. ಆದರೆ ಇಬ್ಬರಿಗೂ ನೆಮ್ಮದಿ ಎಂಬುದು ಮರೀಚಿಕೆ ಎನಿಸ್ಬಿಡ್ತು. ಗಣೇಶ ಪಟ್ಟಣದಲ್ಲಿಯೇ ಯಾವುದೋ ಹುಡುಗಿಯನ್ನ ಮೆಚ್ಚಿ ಮದುವೆಯಾದೆ ಎಂದು ತಿಳಿಸಿದಾಗ ನನಗೆ ಅಳುಕುಂಟಾಯ್ತು. ಮಗಳು ಇನ್ನಷ್ಟು ನೋಯುವಳು ಎಂದು. ಆದರೆ ಗಿರಿಜೆ ಸಿಡಿಲಿಲ್ಲ. ಎಲ್ಲೋ ಚೆನ್ನಾಗಿದ್ಬಿಡು ಎಂದು ಹಾರೈಸಿ ಕಳಿಸ್ಬಿಟ್ಟಳು. ಮನೆಯ ವಾತಾವರಣ ಕಂಡು ಗೀತಾ ನನಗೆ ಮದುವೆಯೇ ಬೇಡ ಎಂದು ಬೆಂಗಳೂರಿನ ಕ್ರೈಸ್ತ ಆಶ್ರಮ ಸೇರಿ ಅಲ್ಲಿನ ಮಕ್ಕಳೊಂದಿಗೆ ಬೆರೆತು ಹೋದಳು. ಆದರೆ ಶಾರದೆ ಮಾತ್ರ ಗಣೇಶ ಮಾಡಿದ್ದಕ್ಕೆ ಕೂಗಾಡ್ಬಿಟ್ಟಳು. ನಮ್ಮ ಪಾಲಿಗೆ ತವರು ಮನೆ ಎಂಬುದೇ ಇಲ್ಲ, ಎಲ್ಲದಕ್ಕೂ ಅಜ್ಜಿಯ ಮನೆಗೆ ಬರಬೇಕು. ತಮ್ಮ ಎನಿಸ್ಕೊಂಡವನು ಹೆಣ್ಮಕ್ಳಿಗೆ ತವರಿನ ಆಶ್ರಯ ನೀಡಿ ನೆರವಾಗುತ್ತಾನೆ ಅಂದ್ಕೊಂಡಿದ್ದೆ. ಆದ್ರೆ ಅವನು ಯಾರನ್ನೋ ಕಟ್ಕೊಂಡ. ಇವನು ಉದ್ಧಾರ ಆಗಲ್ಲ ಎಂದು ಬಾಯಿಗೆ ಬಂದಂತೆ ನುಡಿದು ಶಪಿಸ್ಬಿಟ್ಟಳು. ಯಾಕೋ ನನಗೆ ಅವಳ ಮಾತುಗಳು ಸರಿ ಕಾಣಲಿಲ್ಲ. ನಿನ್ನಂತೆ ಅವನು ಅವನ ಸುಖವನ್ನ ನೋಡ್ಕೊಂಡಿದ್ದಾನೆ ಕಣೆ. ಇದರಲ್ಲಿ ನೀನು ಶಪಿಸುವುದೇನಿದೆ? ನೀನು ಒಂದು ದಿನ ಅವರನ್ನ ನನ್ನ ತಮ್ಮ ತಂಗಿ ಎಂದು ಅಕ್ಕರೆಯಿಂದ ಕಂಡಿಲ್ಲ. ಈ ದಿನ ದೊಡ್ಡದಾಗಿ ಅವನ ಮೇಲೆ ತಮ್ಮ ಎನ್ನುವ ಅಧಿಕಾರ ಚಲಾಯಿಸ್ತಿದ್ದೀಯ. ಗಣೇಶನ ಎತ್ತ
ಹೆತ್ತವಳೆ ಚೆನ್ನಾಗಿರ್ಲಿ ಎಂದು ಅರಸಿ ಕಳಿಸಿರುವಾಗ ನಿನ್ನದೇನಿದೆ ಎಂದು ಆವೇಶದಲ್ಲಿ ನುಡಿದ್ಬಿಟ್ಟೆ. ಆ ಕ್ಷಣ ಇದರ ಮುಂದಿನ ಪರಿಣಾಮ ಯೋಚಿಸ್ದಾಗಿದ್ದೆ. ಆ ನನ್ನ ಮಾತಿಗೆ ಶಾರದೆ ಜಮದಗ್ನಿ ಆಗ್ಬಿಟ್ಟಳು. ನನ್ನ ಮೇಲೆ ದ್ವೇಷದ ಕಿಡಿಯನ್ನೇ ಕಾರ್ಬಿಟ್ಟಳು. ಆಗೊಮ್ಮೆ ಈಗೊಮ್ಮೆ ಮನೆಗೆ ಬರ್ತಾ ಇದ್ದವಳು ಬಾರದೆ ಹೋದಳು. ಮೊಮ್ಮಗುವನ್ನು ಮುಟ್ಟುವುದಕ್ಕೆ ಬಿಡದೆ ಮನೆಯಿಂದ ನಡೆದೇ ಬಿಟ್ಟಳು. ನಂತರ ಗಂಡನನ್ನ ಇಲ್ಲಿಗೆ ಬರದಂತೆ ಕಡಿವಾಣ ಹಾಕ್ಬಿಟ್ಟಳು. ಅವಳ ಮಾತಿಗೆ ಪ್ರತಿಯಾಡಿದ್ರೆ ಸಾಯುವ ಬೆದರಿಕೆಯನ್ನ ಇಟ್ಟು ಗಂಡನನ್ನ ಕಟ್ಟಿ ಹಾಕಿದಳು. ಯಾಕಾದ್ರೂ ಆ ದಿನ ಹಾಗೆ ಮಾತಾಡ್ಬಿಟ್ಟೆ ಅನ್ನಿಸ್ತು. ಈ ಒಡಲ ನೋವು ಸಹಿಸದಾಗಿದ್ದೆ. ಮಗ ಮೊಮ್ಮಗನ ಪ್ರೀತಿಯಿಂದ ಸಂಪೂರ್ಣ ವಂಚಿತಳಾಗ್ಬಿಟ್ಟೆ. ನನ್ನ ನೋವು ಮಡುಗಟ್ಟುವ ಸಮಯಕ್ಕೆ ಮತ್ತೊಂದು ದೊಡ್ಡ ಆಘಾತ ನನ್ನ ಪಾಲಿಗೆ ಉಂಟಾಗ್ಬಿಡ್ತು. ಇದ್ದಕ್ಕಿದ್ದಂತೆ ಗಿರಿಜೆಗೆ ಹೃದಯ ಸ್ತಂಭನವಾಗಿ ನಮ್ಮನ್ನ ತೊರೆದು ನಡೆದೇ ಬಿಟ್ಟಳು. ಅಲ್ಲಿಯವರೆಗೂ ನನ್ನಲ್ಲಿ ಮಡುಗಟ್ಟಿದ್ದ ನನ್ನ ದುಃಖದ ಕಾರ್ಮೋಡ ಒಡೆದು ಧೋ ಎಂದು ಸುರಿಯುವ ಮಳೆಯಂತೆ ಸುರಿದ್ಬಿಟ್ಟಿತು. ಇಷ್ಟು ವರ್ಷಗಳ ನನ್ನ ಪಯಣದಲ್ಲಿ ನನ್ನ ಪಾಲಿಗೆ ಆಸರೆಯಾಗಿ ಉಳಿದಿದ್ದ ನನ್ನ ಗಿರಿಜೆ ನನ್ನ ತೊರೆದು ನಡೆದೇ ಬಿಟ್ಟಳು. ಮಣ್ಣಲ್ಲಿ ಮಣ್ಣಾದ ಗಿರಿಜೆ ನೆನೆದು ಇನ್ಯಾರು ನನ್ನ ಪಾಲಿಗೆ ಭಗವಂತ ನನ್ನ ಜೀವವನ್ನೇ ತೆಗೆದುಕೊಂಡ್ಬಿಡು ಎಂದು ಎದೆ ಚುಚ್ಚಿಕೊಂಡು ರೋಧಿಸ್ತೆ. ಆ ದೇವರಿಗೆ ನನ್ನ ಮೇಲೆ ಕರುಣೆಯೇ ಮೂಡಲಿಲ್ಲ. ನನ್ನ ಉಸಿರನ್ನ ಕಿತ್ತುಕೊಳ್ಳಿಲ್ಲ. ಆಗ ನನಗೆ ಒಬ್ಬಂಟಿಯಾಗಿ ಬದುಕುವ ಧೈರ್ಯ ಸಾಲದಾಗಿತ್ತು. ಗೋಪಿಯ ಕಡೆಗೆ ನೋಡದೆ ಏನು ಮಾಡಲು ತೋಚದೆ ನಿಂತಿದ್ದವನ ಬಳಿ ಗೋಪಿ ನನ್ನನ್ನ ನಿನ್ನೊಂದಿಗೆ ಕರ್ಕೊಂಡು ಹೋಗ್ಬಿಡೋ ಎಂದು ಗೋಗರೆದು ಬೊಬ್ಬಿರ್ದೆ. ಆದರೆ ಗಣೇಶನ ವಿಷಯಕ್ಕೆ ನಾನು ಶಾರದೆಗೆ ಆಡಿದ ಮಾತಿನ ಶಾಖದ ಬಿಸಿ ಈಗ ನನ್ನನ್ನ ಜೀವಂತ ಸುಟ್ಬಿಟ್ಟಿತ್ತು. ನಿಮ್ಮ ಅಮ್ಮ ನಮ್ಮೊಂದಿಗೆ ಬಿಲ್ಕುಲ್ ಬೇಡ, ಯಾವ್ದಾದ್ರೂ ಆಶ್ರಮಕ್ಕೆ ಸೇರಿಸ್ಬಿಡಿ ಎಂದು ಪಟ್ಟು ಹಿಡಿದೆ ಸತ್ತ ತಾಯಿಯ ನೋಡಲು ಬಂದಿದ್ದಳು. ಹಾಗೆ ನನ್ನೆದುರಿಗೆ ನುಡಿದೇ ಬಿಟ್ಟಳು. ನಾನು ದಿಕ್ಕೆಟ್ಟಂತಾಗಿ ನಾನೆಲ್ಲೂ ಹೋಗಲ್ಲ ಗೋಪಿ, ನನ್ನನ್ನ ನಿನ್ನೊಂದಿಗೆ ಕರ್ಕೊಂಡು ಹೋಗ್ಬಿಡೋ, ಇನ್ನು ಒಬ್ಬಂಟಿಯಾಗಿ ಬದುಕುವ ಶಕ್ತಿ ನನ್ನಲ್ಲಿಲ್ಲ ಗೋಪಿ ಎಂದು ಅವನ ಕೈ ಹಿಡಿದ್ಬಿಟ್ಟೆ. ಎಲ್ಲಿ ನನ್ನನ್ನ ಬಿಟ್ಟು ಹೋಗುತ್ತಾನೆ ಎಂದು ಹೆದರ್ಬಿಟ್ಟಿದ್ದೆ. ಶಾರದೆಯ ಕಾಲಿಗೆ ಬೀಳುವುದೊಂದು ಕೊನೆಯದಾಗಿ ಬಾಕಿ ಉಳಿದಿತ್ತು. ಅಷ್ಟರಲ್ಲಿ ಗೋಪಿ ಕೆಲವು ದಿನ ನಮ್ಮೊಂದಿಗಿರ್ಲಿ ಎಂದು ನನ್ನನ್ನ ಅವನೊಂದಿಗೆ ಅವರ ಮನೆಗೆ ಕರೆದುಕೊಂಡು ಹೋದಾಗ ನಾನು ಬದುಕಿದ್ದಕ್ಕೂ ಸಾರ್ಥಕ ಎನ್ನಿಸ್ತು. ಆದ್ರೆ ವಾರ ಕಳೆಯೋದ್ರಲ್ಲಿ ಹೊರಗೆ ಹೋಗೋಣ ಎಂದು ನನ್ನ ಬಟ್ಟೆ ಸಮೇತವಾಗಿ ಕರೆದುಕೊಂಡು ಬಂದ ಗೋಪಿ ನನ್ನನ್ನು ಅನಾಥಾಶ್ರಮದಲ್ಲಿ ಬಿಟ್ಟಾಗ ನನ್ನ ಬದುಕಿಗೆ ಅರ್ಥವಿಲ್ಲದಂತಾಯ್ತು. ಗರ ಬಡಿದಂತೆ ಅವನು ಸೇರಿಸಿ ಹೊರಡುವ ತನಕ ಕುಳಿತುಬಿಟ್ಟೆ. ವಾರ ಕಳೆಯೋದ್ರಲ್ಲಿ ಯಾರೊಂದಿಗೂ ಮಾತಿಲ್ಲದೆ ಹುಚ್ಚಿ ಅಂತಾದೆ. ನಂತರ ಅಲ್ಲಿದ್ದವರ ಮೇಲೆಲ್ಲ ಸಿಡುಕಲು ಪ್ರಾರಂಭಿಸಿದೆ. ಆಶ್ರಮದಲ್ಲಿ ಚೆನ್ನಾಗಿ ಉಪಚಾರ ಮಾಡಿದ್ರು. ನನ್ನ ಕಂಡ್ರೆ ಯಾರಿಗೂ ಪ್ರೀತಿ ಇಲ್ಲ, ಕಾಳಜಿ ಇಲ್ಲ ಅನಿಸ್ತಿತ್ತು. ನಾನು ದೊಡ್ಡ ಮನೆಯ ಸೊಸೆಯಾಗಿ ಬಂದವಳು ಕಂಡ್ರೆ. ಇಂತಹ ಆಶ್ರಮಗಳಿಗೆ ದಾನ ಧರ್ಮ ಮಾಡಿದ ಮನೆತನದ ಹಿರಿಯ ಸೊಸೆ ನಾನು. ನನಗೆ ನೀವು ಗೌರವ ನೀಡೋದಿಲ್ವಾ ಎಂದು ಅಲ್ಲಿದ್ದವರ ಮೇಲೆ ಹಾರಾಡ್ತಿದ್ದೆ. ಎಷ್ಟೇ ದೊಡ್ಡ ಮನೆತನದ ಸೊಸೆಯಾದರೂ ನನ್ನವರು ಎನಿಸಿಕೊಂಡವರೆಲ್ಲರ ಆಸರೆ ಸಿಗದೆ ಇಂದು ಈ ಆಶ್ರಮದ ಪಾಲಾಗಿದ್ದೆ. ಇದನ್ನ ಸಹಿಸುವುದು ನನ್ನಲ್ಲಿ ಅಷ್ಟು ಸುಲಭದ್ದಾಗಿರಲಿಲ್ಲ. ಹಠ ಛಲದಿಂದ ಬದುಕಿದ್ದ ನನ್ನಲ್ಲಿ ಆಶ್ರಮದ ಜೀವನಕ್ಕೆ ಮನಸ್ಸು ಒಗ್ಗಿಕೊಳ್ಳಲು ಸಾಧ್ಯವಾಗಲಿಲ್ಲ. ಗೋಪಿ ವಾರಕ್ಕೊಮ್ಮೆ ನನ್ನ ನೋಡಲು ಬರ್ತಿದ್ದ. ಅವನನ್ನ ಕಂಡರೆ ಕೆಂಡ ಮಂಡಲವಾಗಿ ಬಿಡ್ತಿದ್ದೆ. ನನ್ನನ್ನ ನೋಡಲು ಬರಬೇಡ ನೀನು ಎಂದು ಬೈದು ಕಳಿಸ್ಬಿಡ್ತಿದ್ದೆ. ಒಮ್ಮೆ ಗೋಪಿ ತನ್ನ ಮಗನನ್ನ ಕರೆದುಕೊಂಡು ಬಂದಿದ್ದ. ಆ ದಿನ ಕೋಪಗೊಂಡಿರಲಿಲ್ಲ. ಗೋಪಿಗೆ ನನ್ನಂತೆ ಆಗುವುದು ಇಷ್ಟವಿರಲಿಲ್ಲ. ಅದು ಎತ್ತ ಕರುಳಿಗೆ ಇನ್ನು ವ್ಯತಿಯೇ ಆಗಿತ್ತು. ಹಾಗಾಗಿ ಅವನ ಮಗನನ್ನ ಕೂರಿಸ್ಕೊಂಡು ಗೋಪಿಯನ್ನು ಮತ್ತು ಶಾರದೆಯನ್ನ ಚೆನ್ನಾಗಿ ನೋಡ್ಕೊ ಎಂದು ಪ್ರಮಾಣ ಮಾಡಿಸ್ಕೊಂಡಿದ್ದೆ. ಗೋಪಿ ನನ್ನನ್ನ ಈ ಆಶ್ರಮಕ್ಕೆ ಸೇರಿಸಿದ್ರು ಅವನ ವ್ಯತೆ ತುಂಬಿದ ಕಣ್ಣುಗಳು ನನಗೆ ಕಾಣಿಸ್ತಿತ್ತು. ಇವನಾದ್ರೂ ತನ್ನ ಮಗನಿಂದ ಸುಖ ಅನುಭವಿಸ್ಲಿ ಎಂದು ಮನಸ್ಸು ಆರೈಸ್ತಿತ್ತು. ಗೋಪಿಯೊಬ್ಬನೇ ನನ್ನ ನೋಡಲು ಆಶ್ರಮಕ್ಕೆ ಬಂದಾಗ ಬೈದ್ ಬಿಡ್ತಿದ್ದೆ. ನೀನು ನನ್ನ ನೋಡಲು ಮತ್ತೆ ಬರ್ಬೇಡ ಎಂದ್ಬಿಡ್ತಿದ್ದೆ. ನಾನು ಎಷ್ಟು ಆವೇಶದಲ್ಲಿ ಬರ್ಬೇಡ ಎಂದಿದ್ರು ಗೋಪಿ ಬಂದೇ ಬರುತ್ತಾನೆ ಅಂದ್ಕೊಂಡು ಭಾನುವಾರ ಅವನು ಬರುವ ದಾರಿಯನ್ನೇ ಕಾಯ್ತಿದ್ದೆ. ಅವನು ಬರುವುದು ಸ್ವಲ್ಪ ತಡವಾದ್ರೂ ಚಡಪಡಿಸಿ ಗೇಟಿನ ಬಳಿ ನಿಂತು ಮೂಕಿಯಂತೆ ರೋಧಿಸ್ತಿದ್ದೆ. ಅವನು ಬರ್ದೇ ಹೋದ್ರೆ ಎಂಬ ಭಯ ನನ್ನ ಸುತ್ತುವರೆದು ನನ್ನ ಒಂಟಿತನ ಭಯಂಕರವಾಗಿ ಕಾಡ್ಬಿಡ್ತಿತ್ತು. ಆದರೆ ಗೋಪಿ ತಪ್ಪದೆ ಬರ್ತಿದ್ದ. ಆಗ ಕೆಲವೊಮ್ಮೆ ಮಗುವಿನಂತೆ ಅವನ ಮಡಿಲಲ್ಲೇ ತಲೆ ಇಟ್ಟು ನನ್ನ ಮನೆಗೆ ಕರ್ಕೊಂಡೋಗು ಗೋಪಿ ಎಂದು ಒತ್ಬಿಡ್ತಿದ್ದೆ. ಅವನು ನಾನು ಹೇಳಿದಕ್ಕೆಲ್ಲ ಚಕಾರವೆತ್ತದೆ ಸುಮ್ಮನಿದ್ಬಿಡ್ತಿದ್ದ. ನಾನು ಎಷ್ಟು ನಿಕೃಷ್ಟವಾಗಿ ಬೈದರೂ ವಾರಕ್ಕೆ ಒಮ್ಮೆ ಬರುವುದು ನಿಲ್ಲಿಸಲಿಲ್ಲ. ನನ್ನ ಬದುಕಿನಲ್ಲಿ ನನ್ನ ಪಾಲಿನ ಆಸರೆಯ ಎಲ್ಲಾ ಕೊಂಡಿಗಳು ಆಸರೆ ನೀಡದೆ ಕಳಚಿ ಬಿದ್ದಿತ್ತು. ಇನ್ನೂ ಬದುಕುವುದಕ್ಕೆ ಅರ್ಥವಿರಲಿಲ್ಲ ಎನಿಸ್ತಿತ್ತು. ಆದರೂ ಕೊನೆಯದಾಗಿ ಎಂಬಂತೆ ವಾರದ ಹಿಂದೆ ಬಂದ ಗೋಪಿಯ ಬಳಿ ಕಟ್ಟ ಕಡೆಯ ಬಯಕೆ ಎಂದು ಹೇಳಿ ನಾನು ಸಾಯುವ ಗಳಿಗೆಯಲ್ಲಿ 2 ಹನಿ ಬಾಯಿಗೆ ನೀರಾದ್ರೂ ಬಿಡ್ತೀಯ ಗೋಪಿ ಎಂದಿದ್ದೆ. ಕಣ್ಣಿನಲ್ಲಿ ನೀರು ತುಂಬಿಕೊಂಡು ನಡೆದ್ಬಿಟ್ಟಿದ್ದ. ಆ ದೃಶ್ಯ ನನ್ನ ಉಸಿರು ನಿಲ್ಲಲು ತವಕಿಸ್ತಿರುವ ಈ ಕೊನೆಯ ಕ್ಷಣದಲ್ಲೂ ನನ್ನ ಮನದ ಪಟಲದಲ್ಲಿ ಹಾದು ಹೋಯಿತು. ಈಗ ನನ್ನ ಉಸಿರು ಕ್ಷೀಣಿಸ್ತಿದೆ. ಗೋಪಿಗೆ ನೊಂದ್ಕೋಬೇಡ ಎಂದು ಹೇಳಬೇಕು ಎನ್ನಿಸ್ತು. ಮಗನನ್ನ ಕರೆಸಿ ಎಂದು ಆಶ್ರಮದವರಿಗೆ ಸನ್ನೆ ಮಾಡಿದೆ. ಈ ಮಧ್ಯರಾತ್ರಿಯಲ್ಲಿ ಆಶ್ರಮದವರು ಹೇಗೆ ಕರೆಸುತ್ತಾರೆ? ನನ್ನ ಒದ್ದಾಟ ನೋಡಲಾಗದೆ ಮಧ್ಯರಾತ್ರಿ ಎಂಬುದನ್ನು ನೋಡದೆ ಫೋನ್ ಮಾಡಿದ್ರು. ನನ್ನ ದುರಾದೃಷ್ಟ ಬೆನ್ನಿಗೆ ಅಂಟಿರುವ ಶಾಪವಾಗಿರುವಾಗ ಗೋಪಿ ತಾನೇ ಏನ್ ಮಾಡಲು ಸಾಧ್ಯ? ಅವನು ಫೋನ್ ಎತ್ತಿಕೊಳ್ಳಿಲ್ಲ. ಇನ್ನು
ಎಷ್ಟೊತ್ತು ನನ್ನ ಉಸಿರು ಉಳಿದಿರುತ್ತದೆ? ಪ್ರಾಣ ಪಕ್ಷಿ ನನ್ನ ಬಿಟ್ಟು ತೆರಳುವ ಈ ಸಮಯದಲ್ಲಿ ಬಾಯಿ ತೆರೆದುಕೊಳ್ತಿತ್ತು. ಪ್ರಾಣ ಪಕ್ಷಿ ನನ್ನಿಂದ ಸರಿಯಲು ತವಕಿಸ್ತಿತ್ತು. ಆಶ್ರಮದಲ್ಲಿ ಇದ್ದವರೆಲ್ಲರೂ ನನ್ನ ಸುತ್ತುವರೆದಿದ್ರು. ಯಾರೋ ಪುಣ್ಯಾತ್ಮ ಬಂದು ನನ್ನ ತೆರೆದ ಬಾಯಿಗೆ ಗಂಗಾ ಜಲವನ್ನ ಬಿಟ್ಟ. ನನ್ನ ಪ್ರಾಣ ಪಕ್ಷಿ ಇನ್ನೂ ಮಗನ ಆಗಮನದ ಬಯಕೆ ಎಂತಕ್ಕೆ ನಿನಗೆ ಎಂದು ನನ್ನ ಬಿಟ್ಟು ಹಾರಿಹೋಯ್ತು. ಇಂದು ಬದುಕಿನಲ್ಲಿ ಸಿಗದ ಆಸರೆಗಾಗಿ ಚಡಪಡಿಸಿ ಇಳೆಯಲ್ಲಿ ಬದುಕಿನಾಟ ಮುಗಿಸಿದೆ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.